ಇದು ನಾವು ಕೆಲಸ ಮಾಡಲಾದ್ರೆ ಕಂಪಲ್ಸರಿ ವಾರಕ್ಕೆ ಒಂದ್ಸರಿ ನಾನು ಬರ್ತೀನಿ. ಅವ್ರ ಹತ್ರ 1 ಗಂಟೆ ಕೂತ್ಕೊಂಡು ಚರ್ಚೆ ಮಾಡೋಣ. ನೀವು ಹೊಸ ಹೊಸ ಯೋಜನೆಗಳಿದೆ ಅದಕ್ಕೆ ಮಾಡಿ ಸರ್. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೊರಗಡೆ ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡಿ. ಹೌದು ಸರ್. ಈ ಬೆಣ್ಣೆ ಬಟರ್ ಫ್ರೂಟ್ ಅದಕ್ಕೂ ಕೂಡ ಎಂಕರೇಜ್ ಮಾಡ್ತಾ ಇದ್ದೀವಿ ಸರ್. ಈ ಥರ ಹೊಸ ಲ್ಯಾಂಡಿನ ಕಡೆ ಕ್ಯಾಶುಗೆ ಎಂಕರೇಜ್ ಮಾಡ್ತಾ ಇದ್ದೀವಿ ಸರ್. ಬಟರ್ ಫ್ರೂಟು ಒಂದು ಫ್ರೂಟ್ ಕಾಸ್ಟ್ಲಿ ಇರುತ್ತೆ ಸರ್. ಎಷ್ಟು ಅಂತ ಕೇಳ್ತಾರೆ. ಕೆಜಿ ಒಂದು 200 to 250 rupees ಇದೆ ಸರ್. ಎಲ್ಲಪ್ಪ ಸಿಗುತ್ತೆ, ಯಾವ ತೆಂಗಿನಲ್ಲಿ ಸಿಗುತ್ತೆ ರೀ ಬಟರ್ ಫ್ರೂಟ್. 3 ವರ್ಷ 4 ವರ್ಷಕ್ಕೆ ಬರುತ್ತದೆ. ರೈತರುಗಳಿಗೆ ಅದನ್ನೇ ಹೇಳ್ತಾ ಇದೀವಿ ಸರ್, ತಿಳಿ ಹೇಳ್ತಾ ಇದೀವಿ. ಯಾರ್ಯಾರು ಇರಿಗೇಷನ್ ಇದೆ ಅವ್ರಿಗೆಲ್ಲ ಈ ಥರ ಕ್ರಾಪ್ಸ್ಗಳು ಹಾಕ್ಲಿಕ್ಕೆ ಅವಕಾಶ ಇದು ಮಾಡ್ತಾ ಇದೀವಿ. ಇವೆಲ್ಲ ಸ್ವಲ್ಪ ಹೊಸದಾಗಿ ಮಾಧ್ಯಮದ ಮುಖೇನ ಪ್ರಚಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಆ ರೈತರುಗಳಿಗೆಲ್ಲ ಈ ಥರ ಬೆಳೆಗಳ ಬಗ್ಗೆ ನಾವು ಅವೇರ್ನೆಸ್ ಕೆಲಸ ಮಾಡಪ್ಪ. ಸರಿ ಸರ್. ನಿನ್ನ ಆಫೀಸ್ ಬಂದೆ ಸರ್ ಹೊಸದು ನಮ್ಮ ತಾಲೂಕಿನಲ್ಲಿ ಬೆಳಿಬೇಕಾದ್ರೆ ಅಂತಕ್ಕಂಥ ಏನೆಲ್ಲ ಬೆಳೆಗಳಿದೆ ಅಂತಕ್ಕಂಥದನ್ನ ಒಂದು ಪ್ರಾತ್ಯಕ್ಷಿತೆ ಇಡು. ಸರಿ ಸರ್. ಅದನ್ನು ನೋಡ್ಕೊಂಡು ಅದನ್ನು ಜನಗಳು ನೋಡ್ಕೊಂಡು ಕಲ್ತ್ಕೊಂಡಾಗಿರ್ಬೇಕು. ಸರಿ ಸರ್. ಸರಿ ಸರ್. ಸರಿ ಸರ್. ಬೆಳೆಯೋ ವಿಧಾನ ಮತ್ತೆ ಅವೆಲ್ಲ ಒಂದಷ್ಟು ಫೋಟೋಸ್ ಮತ್ತೆ ಅವರು ಕೈಗೊಳ್ಬಹುದು ಕ್ರಮಗಳು ಇದನ್ನ ಒಂದು ನಿಮ್ಮ ಆಫೀಸ್ ಮುಂದೆ ಇಡಿ ಅಂತ ಸಾಹೇಬ್ರು ಹೇಳ್ತಿದ್ದಾರೆ. ಸರಿ ಸರ್, ಮಾಡ್ತೀನಿ. ಅದನ್ನೊಂದು ಮಾಡಿ. ಸರಿ ಸರ್. ಆಮೇಲೆ ತೆಂಗು ಬೆಳೆಗೆ ಸ್ವಲ್ಪ ಜಾಸ್ತಿ ಬೇಕು ಸರ್. ನೀರಾವರಿ ಜಾಸ್ತಿ ಇರೋರಿಗೆ ಕಳ್ಳಂಬಳದಲ್ಲಿ ನೀರು ಎಲ್ಲ ಜೊಂಡು ಬಿದ್ದು ಹೋಗ್ತಾ ಇದೆ. ರೈತರುಗಳು ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಹಾಕಿಸ್ತಾ ಇದ್ದೀವಿ ಸರ್ ರೈತರುಗಳಿಗೆ. ಬಟ್ ಎಲ್ಲ ಅಡಿಕೆಗೆ ಹೋಗ್ತಾರೆ ಸರ್. ಬಟ್ ನನಗೆ ಒಂದು 5 ಗಿಡ ಕೊಡಿಸ್ತೀನಿ. ಅಣ್ಣಪ್ಪ ಅಂತ ಇಲ್ಲೊಬ್ರು DJ ಕಂಪ್ನಿಯವರೇ ಕರೆಸಿದ್ದೆ ಸರ್. ನಾನು ಒಂದ್ಸರಿ ಸ್ವಲ್ಪ ಜನ ರೈತರಿಗೆ ಕರೆಸಿ ಮನೆ ಮುಂದೆ ಬಂದು ಇಟ್ಕೊಳ್ಳೋಕೆ ಏನು ಸಮಸ್ಯೆ ಆಗಲ್ಲ. ಸರಿ ಸರ್, ನಾನು ಅದನ್ನು ಮಾಡಿಸ್ತೀನಿ ಸರ್. ಆಮೇಲೆ ತೆಂಗು ರೋಗ ಇದಕ್ಕೆ ನಾವು ಕಸ್ಬಾ ಹೋಬಳಿಯಲ್ಲಿ ಈ ಲಾಸ್ಟ್ ಇಯರ್ ಗೊಬ್ಬರ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತೆ ಕೆಮಿಕಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಸುಮಾರು ಒಂದು 2000 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್ ಲಾಸ್ಟ್ ಇಯರ್. ಅದನ್ನು ಪ್ರತಿ ವರ್ಷ ಪ್ರತಿ ಹೋಬ್ಳಿಗೂ ನಾವು ಮಾಡ್ಬೇಕಂತ ತೆಂಗು ಹೋಬಳಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಮಾಡ್ತಾ ಇದೀವಿ ಸರ್. ಅದು ಅವರೇ ಮೆಟೀರಿಯಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ ಸರ್. ಅದು ನನಗೆ ಸಮಾಧಾನ ತಂದಿಲ್ಲ. ಅದು ಎಲ್ಲೋ ಒಂದ್ ಕಡೆ ಕಣ್ಣಿಗೆ ಕಾಣಂಗೆ ಹೋಗ್ತಾ ಇಲ್ಲ. ಅದು ಸರ್ ಅದು ಏನಾದ್ರು ಕನಿಷ್ಠ 2 ಮಾಡ್ಬೇಕು ಸರ್. ಈಗ ಅದಕ್ಕೆ ಅವ್ರಿಗೆ ಎಲ್ಲ ಕೊಟ್ಟಿದ್ದು ಜೊತೆಗೆ ಪ್ಯಾರಾಸೈಟ್ಸ್ ಬಿಡ್ತಾನೆ ಇದೆ ಸರ್. ಪ್ರತಿ ಬ್ಯಾಚ್ ಮಾಡಿ ನಾನು ಬರ್ತೀನಿ. ಎಸ್ ಸರ್. ಮಲ್ಟಿಪ್ಲೆಕ್ಸು ಇವೆಲ್ಲ ಇದ್ದಾವೆ. ಮೈಕ್ರೋ ಆರ್ಗ್ಯಾನಿಸಮ್ಸ್, ಬಯೋ ಫರ್ಟಿಲೈಸರ್ಸ್, ಬಯೋ ಮೆಥಡ್ಸ್ ಎಲ್ಲ ಏನೆಲ್ಲ ಇದೆ ಅದನ್ನ ಹಾರ್ಟಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಇಬ್ಬರು ಸೇರ್ಕೊಂಡು ನಾವು ಕರ್ಕೊಂಡು ಹೋಗಿ ನೋಡ್ಕೊಂಬರೋಣ. ಆಮೇಲೆ ಇದು ಸ್ಪ್ರೇ ಮಾಡೋದು, ಟ್ರ್ಯಾಕ್ಟರ್ಸ್ ಇದೆಲ್ಲದೂ ಕೂಡ ನೋಡ್ಕೊಂಬರೋಣ. ಅವಾಗ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಇಬ್ಬರು ಸೇರ್ಕೊಂಡು ಮಾಡಿ. ಆಮೇಲೆ ಬಂದು ಈಗ ಧರ್ಮೀರ ಹಾರ್ಟಿಕಲ್ಚರ್ ಫಾರಮ್ ಇತ್ತಲ್ಲ, ಹಾಂ ಸರ್. ಹಾಂ ಸರ್. ಅದು ಹಂಗೆ ಹಾಳಾಗೋಯ್ತು. ಹಾಂ ಸರ್. ಏನು ಮಾಡ್ಬೋದು ಅದನ್ನ ಸರ್? ಆಕ್ಚುಲಿ ಅದು ಮೇನ್ ರೋಡಿಂದ ಒಳಗಡೆ ಇದೆ ಸರ್, ಇಂಟೀರಿಯರ್ ಇದೆ. ಈಗ ಯೂನಿವರ್ಸಿಟಿ ಅವ್ರು ಬೇರೆ ಬಂದು ನೋಡ್ಕೊಂಡಿದ್ದಾರೆ ಸರ್, ಬಾಗಲಕೋಟೆ ಯೂನಿವರ್ಸಿಟಿ ಅವರು. ಸೊ ಅಲ್ಲಿ ಏನಾದ್ರು ಯೂನಿವರ್ಸಿಟಿದು ಒಂದು ಇದನ್ನು ಮಾಡ್ಬೋದು ಸರ್, ರಿಸರ್ಚ್ ಸ್ಟೇಷನ್ ಥರ ಮಾಡಬೇಕು. ನಮಗೆ ಅಲ್ಲಿ ನೀರಿರಲಿಲ್ಲ. ಧರ್ಮೀರ ಹಾರ್ಟಿಕಲ್ಚರ್ ಫಾರಮ್ ಬಂದಾಗ ನೀರಿರಲಿಲ್ಲ. ಹೌದು ಸರ್. ಈಗ ನೀರು ಯೋಚನೆ ಇಲ್ಲ. ಹೌದು ಸರ್. ಈಗ ಭದ್ರಾ ಬೇರೆ ಬರುತ್ತೆ, ಇನ್ನೊಂದು ಬರ್ತದೆ, ಓರ್ಗಡಲ್ಲಿ ಇರುತ್ತೆ, ಸಾಕಷ್ಟು ಇರುತ್ತೆ. ಅದ್ರ ಒಳ್ಳೆ ಹಾರ್ಟಿಕಲ್ಚರ್ ಫಾರಮ್ ಆಗಿ ಡೆವಲಪ್ ಮಾಡ್ಬೋದು. ಅದು ಮಾಡ್ಬೋದು ಸರ್. ಮತ್ತೆ ಎಕೋ ಟೂರಿಸಮ್ ಅಂತ ಈಗ ನಮ್ಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ 2 ಫಾರ್ಮಲ್ಲಿ ಆ ಥರ ಮಾಡಿದ್ದಾರೆ ಸರ್. ಒಂದು ದೊಡ್ಡದಾಗಿ ನಾನು ಗೊತ್ತೀನಿ. ಸರಿ ಸರ್. ಬಟ್ ಎಲ್ಲ ಮೇಂಟೆನೆನ್ಸ್ ಇಲ್ಲ. ಹೌದು ಸರ್. ಮೊನ್ನೆ ಒಂದು ಲೆಟರ್ ಹಾಕಿರೋ ಸರ್, ಅನುಮತಿ ಕೊಟ್ಟರು ಸರ್. ಧರ್ಮವೀರ ಫಾರ್ಮ್ 2000 ಹೆಕ್ಟೇರ್ನಷ್ಟು ಅದೇ ಹಳ್ಳ ಇದೆಯಲ್ಲ, ಹಾಂ ಸರ್. ಹಳ್ಳದಲ್ಲಿ ನಾನು 2-3 ಬ್ಯಾರೇಜ್ ಹಾಕಿದ್ದೀನಿ. ಬ್ಯಾರೇಜ್ ಹಾಕಿರೋದ್ರಿಂದ ಭಾಳ ಹೆಲ್ಪ್ ಆಗಿದೆ. ಇದೊಂದು ಸೀರೀಸ್ ಆಫ್ ಚೆಕ್ ಡ್ಯಾಮ್ಸ್ ಹಾಕ್ಬಿಟ್ರೆ ಈಗ KMERCನಲ್ಲಿ ದುಡ್ಡಿದೆ. ಹೌದು ಸರ್. ಚಿಕ್ಕ ಮಾಡಿದ್ದಾರೆ ಸರ್. ಈ ಮೊನ್ನೆ ಒಂದು 9 ಬ್ಯಾರೇಜ್ ಹಾಕಿ ಕಾಳು ಬಿಲ್ ಮಾಡ್ಕೊಂಡವ್ರೆ. ಅದು ಹಾಳಾಗೋಲಿ. ಈ ಬೋರ್ ಕಡೆ ಒಂದು ಸೀರೀಸ್ ಆಫ್ ಬ್ಯಾರೇಜಸ್ ಕೊಡ್ರಿ. ಒಂದು 10 ಬ್ಯಾರೇಜು ಬೆಳ್ಳಾರದಿಂದ ಹಿಡ್ಕೊಂಡು ಸಿರಾಗಡಿವರೆಗೂ ಕೂಡ. ಅದಾದರೆ ಫಾರಮ್ಗೂ ಹೆಲ್ಪ್ ಆಗುತ್ತೆ, ರೈತರಿಗೂ ಹೆಲ್ಪ್ ಆಗುತ್ತೆ. ದುಡ್ಡಿದ್ರೆ ಸಾಕು. KMERCನಲ್ಲಿ ಇದು ನಾನು ಹೇಳಿದ್ದು ಬರ್ಕೊಡ್ಬೇಡಿ. ಇಲ್ಲ ಸರ್. ಇಲ್ಲ ಸರ್. ಈ ನೆಕ್ಸ್ಟ್ ಮೀಟಿಂಗ್ ಕೊಡಲಿಲ್ಲ, ನಾನು ಬರ್ಕೊಂಡಿರ್ತೀನಿ ಇಲ್ಲಿ. ಸರಿ ಸರ್. ಸರಿ ಸರ್. ಥ್ಯಾಂಕ್ ಯು. ಸರಿ. ದಯಮಾಡಿ ಇಲಾಖೆಗಳು
ಈಗೇನಿಲ್ಲ ರೆಸೊಲ್ಯೂಷನ್ ಆಗ್ತದೆ ಅದ್ರ ಪ್ರಕಾರ ಕ್ರಮ ವಹಿಸಬೇಕು. ಎಲ್ಲವೂ ರೆಕಾರ್ಡ್ ಆಗುತ್ತೆ, ಸಾಹೇಬ್ರು ಸೈನ್ ಆಗಿ ಪ್ರೊಸೀಡಿಂಗ್ಸು ನಿಮಗೆ ಶೇರ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಬಿಳಿ ಕೆಂಚಪ್ಪ ಬಿಂದು ಭೈರಪ್ಪ ಬಾಲಾಜಿನಗರ ಶಿರಟ್ಟು 30 ಎಕರೆ 4 ಎಕರೆ 38 ಗುಂಟೆ ಜಮೀನಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಅಡಿಕೆ, ತೆಂಗು, ದಾಳಿಂಬೆ ಮತ್ತು ನೀರಾವರಿ ಡ್ರಿಪ್ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಹೋಗಿ ನಷ್ಟ ಹೊಂದಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ಬಂದಿರುತ್ತದೆ. ಮಾನ್ಯ ಶಾಸಕರು ಜಯಚಂದ್ರ ಸರ್ ಅವರು ಇದನ್ನ ರೈತರಿಗೆ ವಿತರಣೆ ಇದು ಮಾಡಬೇಕು. ಏನು ವಿಶೇಷ ಅಂದ್ರೆ ಕೆಚ್ಚಪ್ಪ ಅಂತ ಹೇಳಿ ಆನೆಸ್ಟ್ ಆಫೀಸರ್. ನನಗೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ, ಯಾರ್ಯಾರು ಮನೆ ತೆಗೆದಿದ್ದಾರೆ, ಯಾರ್ಯಾರು ಲಾಸ್ ಆಗಿದೆ ಎಷ್ಟು ಕೆಚ್ಚಪ್ಪ ಎಷ್ಟಾಯ್ತು ಹೇಳು? ಒಟ್ಟು ಎಷ್ಟು ಲಾಸ್ ಆಗಿದೆಯಪ್ಪ? ಅಂದಾಜು ಟೋಟಲ್ ಎಷ್ಟು ಲಾಸ್ ಆಗಿದೆ ಅಂತ ರುದ್ರೇಶ್, ಈತ ಬಿಡಬೇಡಿ, ನೀವು ಪೂರ್ವ ತೆಗೀರಿ. ಹೊರಗೆ ಒಂದು ದಿವಸ ನಿಮ್ಮ ರೆಕಾರ್ಡ್ಸು ಇನ್ನೊಂದು ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಅಧಿಕಾರಿಗಳು ಯಾರೋ ಸಲಹೆ ಕೊಡಲ್ಲ. ಕಾಫಿ ಕುಡಿಯೋದಿಲ್ಲ, ಆ ರೀತಿ ಬಂದು ಸರ್ವಿಸ್ ಮಾಡ್ತಾರಂತ. ಅವನ ಸರ್ವಿಸಸ್ ಉಪಯೋಗಿಸ್ಬೇಡಿ. ಒಂದು ಇಲ್ಲದೆ ಹೋಗಿದ್ರೆ ನೀವು ಮಾತಾಡ್ತಿಲ್ಲ ಅಟ್ಟೆ. ಅವನಲ್ಲಿರೋ ವಿದ್ವಂತ ಏನು ಅನ್ನೋದ್ರೆ ಯಾರು ಅರ್ಥ ಮಾಡ್ತಾನೆ. ಆಯ್ತಪ್ಪ, 2 ಲಕ್ಷ ರೂಪಾಯಿ ಅದು ಈಗ IDS ಇದು ಅದೆಲ್ಲ ಹೊಡೆದಾಗ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಸಿರಿಕಲ್ಚರ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಅರ್ಥ ಆಗ್ತದೆ. ಸರ್ ಇಲ್ಲ, ಒಂದು ರೇಟ್ ಫ್ಲಕ್ಚುಯೇಷನ್ ಆದಾಗ ನಮ್ದು ಸಡನ್ ಆಗಿ ಕಮ್ಮಿ ಆಗ್ತದೆ. ಇವೆಲ್ಲ ಸುಳ್ಳು ಹೇಳೋಣಪ್ಪ. ಸಿರಿಕಲ್ಚರ್ ಗೊತ್ತು, ರೇಟ್ ಫ್ಲಕ್ಚುಯೇಷನ್ ಆಗ್ತದೆ, ಏನೋ ಆಗ್ತದೆ, ಎಲ್ಲದೂ ಚೆನ್ನಾಗಿದೆ. ಕ್ರಾಪ್ ಫೇಲ್ಯೂರ್ ಆಗ್ತಾ ಇದೆ. ಯಾಕೆ ರೈತರು ಕಿತ್ತಾಕ್ತವ್ರೆ ಉಪೇಂದ್ರನ? ಸರ್ ಈಗ 750 ರೇಟ್ ಇದೆ, ಚೆನ್ನಾಗಿದೆ ಸರ್. ಬಟ್ ಕ್ರಾಪ್ಸ್ ಮೊನ್ನೆ ತಾವು KDP ಡಿಸಿಷನ್ ಬರ್ತಿದೆ ಇದಕ್ಕೆ ಅಂತ ಹೇಳಿದ್ರಿ ಸರ್. ಅದಕ್ಕೆ DD ಅವರು ಸ್ವಲ್ಪ ಲಿಟ್ರೇಚರ್ಸ್ ಎಲ್ಲ ಮಾಡಿ ಹಂಚ್ಬಿಟ್ಟು ಮತ್ತೆ ನಾವು ಡೆಮೋಸ್ ಮಾಡಿದ್ದೀವಿ ಸರ್. ಮಲ್ಬರಿ ಪ್ಲಾಂಟೇಶನ್ಗೆ ಬರ್ತಿರೋದಕ್ಕೆ. ಮತ್ತೆ ಕ್ರಾಪ್ ಫೇಲ್ಯೂರ್ಸು ಕೆಲವು ಕಡೆ ನೋಟಿಸ್ ಆಗಿದೆ ಸರ್. ಅದು DFS ಮೊಟ್ಟೆ ಪ್ರಾಬ್ಲಮ್ ಇಂದ ಅಂತ ಸ್ವಲ್ಪ ಐಡೆಂಟಿಫೈ ಆಗಿದೆ ಸರ್. NSS ಮತ್ತೆ ಪ್ರೈವೇಟ್ ಅಲ್ಲೂ ಮೊಟ್ಟೆ ತರ್ತಿದ್ದಾರೆ ಸರ್. ಈಗ ಮುಂಚೆ ಏನಾಗಿತ್ತು ಸರ್, 100% ಗೌರ್ಮೆಂಟ್ ಪ್ರೊಡಕ್ಷನ್ ಇತ್ತು ಸರ್. ಇಲ್ಲ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಲ್ಲ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೊಟ್ಟೆ ಮಾತ್ರ ತರ್ತಿದ್ರು. ಈಗ ಓಪನ್ ಆಕ್ಟ್ ಮಾಡಿದ್ಮೇಲೆ ಪ್ರೈವೇಟ್ ಅವ್ರಿಗೂ ಮೊಟ್ಟೆ ಮಾಡೋದು ಕೊಟ್ಟಿದ್ದಾರೆ ಸರ್. ಹಂಗಾಗಿ ನಮ್ಮ ಶಿರಾ ತಾಲೂಕಿಗೆ ಆಲ್ಮೋಸ್ಟ್ ಒಂದು 7-8 ಡಿಸ್ಟಿಕ್ ಇಂದ ಬರ್ತಿದೆ ಸರ್. ಕನಕಪುರ, ಮಂಡ್ಯ ಈ ಕಡೆಯಿಂದ ಎಲ್ಲ ಚಾಕಿ ಹುಳು ಬರುತ್ತೆ ಸರ್. ಮುಂಚೆ ಮೊಟ್ಟೆ ಮಾಡ್ತಿದ್ರು, ಚಾಕಿನೇ ಬರ್ತಾ ಇರೋದ್ರಿಂದ 10 11 ಡಿಸ್ಟಿಕ್ಗಳಿಂದ ಇಲ್ಲಿವರೆಗೂ ಮೊಟ್ಟೆ ಬರುತ್ತೆ ಸರ್, ಚಾಕಿ ಹುಳುಗಳು. ಹಂಗಾಗಿ ಅದು ಸರ್ ಏರಿಯಾ ಕಡಿಮೆ ಆಗಿದೆಯಾ ನಮ್ಮಲ್ಲಿ? ಇಲ್ಲ ಸರ್, ಈಗ ಈ ರೈಟ್ ನಾವು ನಮಗೆ ಕೊಟ್ಟಿರೋ ಟಾರ್ಗೆಟ್ಗೆ 100% ಆಗ್ತಾ ಇದೆ ಸರ್. ಈಗ ಎಷ್ಟು ಎಕರೆ ಇದೆ? ಮಲ್ಬರಿ ಎಷ್ಟರಲ್ಲಿ 1700 ಹೆಕ್ಟೇರ್ ಇದೆ ಸರ್. ಮಾರ್ಚ್ 1700 ಹೆಕ್ಟೇರ್ ಈಗಿರೋದು. ಎಸ್ ಸರ್. ಈ ವರ್ಷ 63 ಹೆಕ್ಟೇರ್ ಆಗಿದೆ ಸರ್. ಆಗಸ್ಟ್ ಎಂಡಿಗೆ ನಮಗೆ 120 ಹೆಕ್ಟೇರ್ ಟಾರ್ಗೆಟ್ ಇದೆ ಸರ್. 120 ಮೇಲೆ ಆಗುತ್ತೆ ಸರ್, ಪ್ರಾಬ್ಲಮ್ ಇಲ್ಲ. ಬಟ್ ಲಾಸ್ಟ್ 2 ಇಯರ್ಸ್ ಅಲ್ಲಿ ಅರೌಂಡ್ 200 ಹೆಕ್ಟೇರ್ಸ್ ಆಗಿತ್ತು ಸರ್ ಎವ್ರಿ ಇಯರ್. ಸೊ ಪ್ರೊಡಕ್ಷನ್ ಜಾಸ್ತಿ ಆಗಿತ್ತು, ನಂಬರ್ ಆಫ್ ಫಾರ್ಮರ್ಸ್ ರೈಸ್ ಆಗಿತ್ತು, ಮತ್ತೆ ಫೆಸಿಲಿಟೀಸ್ ಎಲ್ಲ ಅಪ್ ಟು ಡೇಟ್ ಕೊಟ್ಟಿದ್ವಿ ಸರ್. ಮನೆಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಶಾರ್ಟೇಜ್ ಆಗಿತ್ತು ಸರ್ ಫಂಡ್. ಲಾಸ್ಟ್ ಇಯರ್ ಸ್ವಲ್ಪ ಲ್ಯಾಬ್ಸ್ ಆಗಿಬಿಟ್ಟಿತ್ತು, ಅಂಥದ್ದನ್ನ ಈ ವರ್ಷ ಫಸ್ಟ್ ಕೊಡ್ತಾ ಇದೀವಿ ಸರ್ ಬಂದಾಗ. ಮತ್ತೆ ಡ್ರಿಪ್ ಇರಿಗೇಷನ್ ಕೂಡ ಲಾಸ್ಟ್ ಇಯರ್ ಮ್ಯಾಕ್ಸಿಮಮ್ ಕೊಟ್ಟಿದ್ವಿ ಸರ್. ಈ ವರ್ಷ ಈಗ ಬಂದಿರೋ 42 ಲಕ್ಷ ಆಲ್ರೆಡಿ ಇವತ್ತು ಕೂಡ ಡ್ರಿಲ್ ಮಾಡಿ ಸಾಕು. ಈಗ ನಿಮಗೆ ಮಳೆಯಲ್ಲದೇನು ತೊಂದರೆ ಇಲ್ಲ ಆಗಿಲ್ಲ? ಸರ್, ನಮ್ದು ಇಷ್ಟಕ್ಕೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಯಾಕಂದ್ರೆ ಸ್ಟಡಿ ವೆರೈಟಿ ತಡ್ಕೊಳ್ಳುತ್ತೆ ಸರ್, ಪ್ರಾಬ್ಲಮ್ ಇಲ್ಲ. ಈಗ ನಿಮ್ದು ನಿಮ್ಮ ಪುಸ್ತಕದಲ್ಲಿ ಇದೆಯಾ ಇದ್ರ ಎಂಟ್ರಿ? ಇಲ್ಲಿರೋದು ಒಂದು ಫಿಲಿಯೇಚರ್ ಬೆಳಿತಿದೆಯಲ್ಲ ಸರ್, ಅದು ಸ್ವಲ್ಪ ಏನೋ ಲಿಟಿಗೇಷನ್ ಇದೆ ಸರ್, ಟೋಟಲ್ ಇದೆ. ಏನಿದೆ? ಅದು PCT ಬರ್ತೀವಿ ಸರ್, ಪೋಸ್ಟ್ ಮೊದಲು ಕುಣಿಗಲ್ಲು ನಂಬರ್ 1 ಇತ್ತು, ಮದ್ದೂರು ಇತ್ತು, ಕುಣಿಗಲ್ ಇತ್ತು. ಅದಾದ ಮೇಲೆ ಸಿರಾ ಡೆವಲಪ್ ಆಯಿತು. ಒಂದು 10 ವರ್ಷ ಚೆನ್ನಾಗಿರುತ್ತೆ, ಇನ್ನೊಂದು 10 ವರ್ಷ ನೆಲ ಕಚ್ಚಿದೆ. ಇದಕ್ಕೆ ನಾವು ಏನಾದರೂ ಮಾಡಿ ಈ ಫಿಲಿಯೇಚರ್ ಇಲ್ಲಿದೆಯಲ್ಲ, ಇದೊಂದು ಬಿಲ್ಡಿಂಗ್ ಇದೆ, ಅದಲ್ದಿದ್ರು ಕೂಡ ಇನ್ನೊಂದು ಬಿಲ್ಡಿಂಗ್ ಆದರೂ ಕೂಡ ಏನಾದರೂ ಮಾಡಿ ನಾವು ಈಗ ನಮ್ಮಲ್ಲಿ ಜನ ಏನಾಗಿದ್ದಾರೆ, ಬರೀ ಬಿಡಿ ಕಾರ್ಖಾನೆಗಳಿರೋದು, ಬರೀ ಬಿಡಿ ಕಟ್ಟೋದು ಬಿಟ್ಟರೆ ರೇಷ್ಮೆ ಇದನ್ನ ನೂಲು ತೆಗೆಯೋದು ಏನಾದರೂ ಮಾಡೋಕ್ಕಾಗುತ್ತಾ? ಮಾಡ್ಬೋದು ಸರ್. ಅದಕ್ಕೆ ಒಂದು ಟೆಂಪರರಿ ಆಗಿ ಮಾಡ್ಬೋದು. ಒಂದಷ್ಟು ಗೂಡುಗಳು ಇಲ್ಲೇ, ಗೂಡು ಮಾರ್ಕೆಟ್ ಇಲ್ಲೇ ಮಾಡೋಣ.
ಫುಡ್ ಮಾರ್ಕೆಟ್ ಮಾಡಿ ಫುಡನ್ನು ಇಲ್ಲಿ ಫಿಲಿಯೇಚರ್ನ ಡೆವಲಪ್ ಮಾಡೋಣ. ಮಾಡ್ಬೋದು ಸರ್. ಫಿಲಿಯೇಚರ್ನ ನಾವು ಡೆವಲಪ್ ಮಾಡೋದು ಬೇಡ, ಪ್ರಾತ್ಯಕ್ಷಿತೆ ಮಾಡೋ ರೀತಿಯಲ್ಲಿ ಕೆಲವು ಕೋನ್ಸ್ ತಂದು ಹಾಕೋಣ. ಇನ್ನಿತರೆಲ್ಲ ಪ್ರೈವೇಟರಿಗೆ ಕೊಟ್ಬಿಡೋಣ, ಪ್ರೈವೇಟರಿಗೆ ಡೆವಲಪ್ ಮಾಡೋಣ. ಮಾಡ್ಬೋದು ಆ ಕೆಲಸ ಮಾಡ್ತೀಯಾ? ಮಾಡೋಣ ನಿಮ್ಗಿನ್ನೂ ವಯಸ್ಸಿದೆ, ಏಜ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದು ಹೇಳ್ತಿದ್ದೀನಿ. ಅಂದರೆ ನೀವು ಇದನ್ನು ಮಾಡೋದ್ರೊಳಗೆ ನಿಮ್ಮ ತಲೆ ಉದ್ರೋಗುತ್ತೆ, ಉದ್ರೋದ್ರ ಮಾತ್ರದಿಂದ ಈ ಕೆಲಸ ಮಾಡ್ತೀವಿ. ಸರ್. ಮತ್ತೆ ದೊಡ್ಡನಹಳ್ಳಿಯವರೊಬ್ರು ಆಟೋಮೆಟಿಕ್ ರೀಡಿಂಗ್ ಮಿಷಿನ್ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ರು ಸರ್. ಅವರಿಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಪ್ರಾವಿಷನ್ ಇದೆ ಸರ್. ವಂಡರ್ಫುಲ್ ಆಪರ್ಚುನಿಟೀಸ್, ಸರ್ ಅದು. wonderful opportunities for development of the sericulture, the coal market, filiatures, and the ರೇಷ್ಮೆ. ಇನ್ಮೇಲೆ ನಮ್ಗೆ ಹೊಸ ಕಸಬರು ಕೊಡ್ಬೇಕು ನಮ್ಮ ರೈತರಿಗೆ. ಈ ರಾಮನಗರದಲ್ಲಿ ಸಿಲ್ಕ್ ಸೀರೆ ರಾಮನಗರಕ್ಕೆ ಹೋಗ್ತೀವಿ, ಅನುಪಮ ಗೊತ್ತದು, ಅಲ್ಲಿ ಹೋಗ್ತೀವಿ. ಮೊನ್ನೆ ದಿವಸ ಒಂದು ಚರ್ಚೆ ಆಯಿತು ಗೊತ್ತೇನು, ಮೈಸೂರಿನಲ್ಲಿ ಯೂನಿಯನ್ ಮಿನಿಸ್ಟರ್ಸ್ ಎಲ್ಲ ಬಂದು ರೇಷ್ಮೆಗೆ ಒತ್ತು ಕೊಡಬೇಕು ಅಂತೇಳಿ ಅಲ್ಲಿ ಮೈಸೂರಲ್ಲಿ ಕೇಳಿದ್ದಾರೆ. ಮೈಸೂರಲ್ಲಿ ಯಾಕೆ ಮಾಡಬೇಕು, ಸಿರಾದಲ್ಲಿ ಮಾಡೋಣ. ಚೆನ್ನಾಗಿ ಡೆವಲಪ್ ಆಗಿದೆ ಸರ್. ಇಲ್ಲಿ ವರ್ಕ್ಮನ್ಶಿಪ್ ಇದೆ, ಸಿರಾನಗರದಲ್ಲಿ ಬಿಟಿ ಕಟ್ತಾರೆ, ವರ್ಕ್ಮನ್ಶಿಪ್ ಚೆನ್ನಾಗಿದೆ, ಫಿಲಿಯೇಚರ್ಸ್ ಡೆವಲಪ್ ಮಾಡೋಕೆ ಅವಕಾಶ ಇದೆ. ರೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ನಮ್ಮಲ್ಲಾಗ ಪ್ರೊಡಕ್ಷನ್ ಯೂಸ್ ಮಾಡ್ಕೊಂಡ್ಬಿಡ್ಬೋದು ಸರ್. ಬ್ಯೂಟಿಫುಲ್ ಆಗಿರುತ್ತೆ. ರಾ ಮೆಟೀರಿಯಲ್ ಇಲ್ಲೇ ಸಿಗುತ್ತೆ ಆರಾಮ್ಸೆ. ಇದನ್ನ ನೀನು ಐಡಿಯಾ ಕೊಡ್ಬೇಕಾಯ್ತು, ನಾನೇ ನಿನಗೆ ಕೊಡ್ತಾ ಇದ್ದೀನಿ. ನೀನು ಇದನ್ನ ಡೆವಲಪ್ ಮಾಡಿ ನನಗೆ ಹೇಳ್ಬೇಕು ನೀನು. ಬಟ್ ಅದೇ ಸರ್, ಪ್ರೈವೇಟ್ ಅವ್ರು ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿದೆ. ನಮ್ಮ ಇದರಲ್ಲಿ ಅದನ್ನ ಪ್ರೈವೇಟ್ ಯಾರು ಬೇಡ, ಫಿಲಿಯೇಚರ್ಸ್ ಸಿರಾ ಟೌನಲ್ಲಿ ಹಾಕ್ಸೋಣ, ಮಾಡ್ತಾರೆ. ಅವ್ರಿಗೊಂದಿಷ್ಟು ಟ್ರೈನಿಂಗ್ ಕೊಡೋಣ. ಕೊಳ್ಳೇಗಾಲಕ್ಕೆ ಬೇಕಾದ್ರೆ ಟ್ರೈನಿಂಗ್ ಕರ್ಕೊಂಡು ಹೋಗೋಣ, ಅಥವಾ ಚನ್ನಪಟ್ಟಣ ತಗೊಂಡು ಹೋಗೋಣ, ಎಲ್ಲರೂ ಕಡೆ ಕಳ್ಸೋಣ. ಈಗ ಮಲ್ಟಿ ಹ್ಯಾಂಡ್ ರೀಲಿಂಗ್ ಮಿಷಿನ್ಸ್ ಇದೆ ಸರ್. ಕ್ರಾಸ್ ಬ್ಲೇಡ್ ಕರ್ಕೊಂಡು ರೀಲ್ ಮಾಡ್ಲಿಕ್ಕೆ, ಬೈವಲ್ಟೈನ್ ರೀಲ್ ಮಾಡ್ಲಿಕ್ಕೆ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ಸ್ ಸರ್. ಅದಾಕಿದ್ರೆ ತುಂಬಾ ಚೆನ್ನಾಗಿ ನಡೀತಿದೆ ಸರ್. ರಾಮನಗರ ಶಿಡ್ಲಘಟ್ಟ ಬಿಟ್ಟು ಸರ್ ಈಗ. ನಾನು 1978 MLA ದೇವರಾಜ ಅರಸರನ್ನ ಗೌರ್ಮೆಂಟ್ ಸಿಲ್ಕ್ ಫಿಲಿಯೇಚರ್ ಫೆಡರೇಷನ್ ಪ್ರೆಸಿಡೆಂಟ್ ಮಾಡಿದ್ರು ನನ್ನ ದೇವರಾಜ ಅರಸರು. ಅವಾಗಿಂದ ನನಗೆ ಗೊತ್ತಿದೆ ಎಲ್ಲದನ್ನು. ಕೊಳ್ಳೇಗಾಲ, ಚನ್ನಪಟ್ಟಣ, ರಾಮನಗರ, ಕನಕಪುರ ಎಲ್ಲ ಫಿಲಿಯೇಚರ್ಸ್ ನನಗೆ ಗೊತ್ತಿರೋದು. ಅದರಿಂದ ಆ ಅನುಭವ ಇಲ್ಲಿ ತಗೊಂಡು ಸಿರಾದಲ್ಲಿ ಡೆವಲಪ್ ಮಾಡೋಣ. ಸತ್ಯಮರಳಿ ಸತ್ಯಮರಳ್ಳಿ ನಡೀತಿದೆ ಸರ್ ಈಗ ಗೌರ್ಮೆಂಟ್. ಸತ್ಯಮರಳ್ಳಿನೇ ಹೆಡ್ಕ್ವಾರ್ಟರ್ ನಮ್ಗೆ ಇಷ್ಟಿತ್ತು. ಚೆನ್ನಾಗಿ ನಡೀತಿದೆ ಸರ್ ಈಗ ಗೌರ್ಮೆಂಟ್. ಅದನ್ನೇನಾರು ಮಾಡ್ಕೊಂಡು ನೋಡೋಣ. ಅಧಿಕಾರಿಯಾಗಿ 24/7 ನನ್ನ ಹತ್ರ ಯಾವಾಗ ಬಂದರೂ ರೆಡಿ ಇರ್ತೀನಿ. ಚರ್ಚೆ ಮಾಡೋಣ, ಡೆವಲಪ್ಮೆಂಟ್ ಏನು ಮಾಡ್ಬೋದು ಮಾಡೋಣ. ಐನೂರ 72 ಮಿನಿ ಕಿಟ್ಗಳನ್ನ 5,772 ಫಲಾನುಭವಿಗಳಿಗೆ ನಾವು ಯಾವ ಮಿನಿಸ್ಟು ಬೇಡ, ನಿಮಗೆ ರೊಟೀನ್ ಮಾಡಿನೇಷನ್ ಮಾಡ್ತೀರಾ ಈ ಸರಿ? ಮಾಡ್ತಾ ಇದ್ದೀವಿ ಸರ್. ಅಲ್ಲ, ಹೋದ್ ಸರಿ ಆಯಿತು, ಈ ಸರಿ ಮಾಡ್ತಾ ಇದ್ದೀವಿ ವಿತಿನ್ 6 months ಅಲ್ವಾ? ಹೌದು ಸರ್. ಈಗ ನೆಕ್ಸ್ಟ್ ಮಂತ್ ಬರುತ್ತೆ ಸರ್, ನನ್ನ ಅಕ್ಟೋಬರ್ಗೆ. ಅಕ್ಟೋಬರ್ಗೆ. 15th ಇಂದ ಅಕ್ಟೋಬರ್ಗೆ. ಆಜ್ಞೆ ಅದು ಮಾತ್ರ ಫೇಲ್ಯೂರ್ ಹಾಕಂಗೆ ಮಾಡಬೇಕು. ಹ್ಞೂ ಸರ್. ಅದನ್ನ ಸರಿ ಸರ್. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ? ಹ್ಞೂ ಸರ್, ಮಾಡ್ತಾ ಇದ್ದೀವಿ ಸರ್. ಎಂತ ಇದು ಕಾಲುಬಾಯಿ ಜ್ವರ ಸರ್. ಕಾಲುಬಾಯಿ ಜ್ವರ. ಹ್ಞೂ ಸರ್. ಈಗ ಮೊನ್ನೆ ಚರ್ಮಗಟ್ಟು ರೋಗದ್ದು ಮೊನ್ನೆ ಮಾಡಿದ್ವಿ ಸರ್. ಹಾ. ಆಗಿದೆ ಅದು. ಅದು ಎಷ್ಟು ಪರ್ಸೆಂಟ್ ಆಯಿತು? ಅದು 98% ಆಯ್ತು ಸರ್. ಈಗ ವೇಕೆನ್ಸಿಗಳು ಎಷ್ಟಿದೆ ಈಗ? ಡಾಕ್ಟರ್ಸ್ದು ಲಗ್ನಳ್ಳಿ ಖಾಲಿ ಇದೆ ಸರ್, ಕೊಟ್ಟಿಗೆ ಖಾಲಿ ಇದೆ, ಮತ್ತೆ ದ್ವಾರನಕುಂಟೆ ಖಾಲಿ ಇದೆ. ಲಕ್ಕನಲ್ಲಿ ದ್ವಾರಕೋಟೆ ಕೊಟ್ಟಿ ಸರ್. ಕೊಟ್ಟಿ ಯಾರು ಬರಲೇ ಇಲ್ಲ. ಇಲ್ಲ ಸರ್. ಮೊನ್ನೆ ಬರ್ಗೂರ್ ಒಂದು ಫಿಲಪ್ ಆಯ್ತು ಸರ್. ಬರ್ಗೂರ್ ಫಿಲಪ್ ಆಯ್ತು. ಹಾ. ಚಿಕ್ಕನಳ್ಳಿ ಒಂದು ಫಿಲಪ್ ಆಯ್ತು ಸರ್. ಅದು ಹೊಸಬ್ರೊಂದು ಡಿಪ್ಲೊಮಾ, ಅದೇ ಸರ್, ಅವ್ರಿಬ್ರು ಬಂದಿದೆ ಸರ್. ನಾನು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಸರ್. ಬರ್ಗೂರ್ ಒಬ್ಬರು ಬಂದರು ಸರ್, ಅವ್ರು ರಿಪೋರ್ಟ್ ಆಗಿದೆ. ಇನ್ನೇನ ಮಾಡಿ ಯಾರನ್ನ ಹುಡುಕ್ರಾಗ್ಬೇಕಾ? ಅದೇ ಸರ್, ಈಗ ಅಪಾಯಿಂಟ್ ಮಾಡ್ಕೊಂಡಿಲ್ವಲ್ಲ ಸರ್, ಅದು ತಡೆ ಇರ್ತಿದ್ದಾರೆ. ಹಂಗಾಗಿ ಸಮಸ್ಯೆ. ಆಮೇಲೆ ನಾಯಿಗಳಿಗೆ ತುಂಬಾ ಕಾಟ ಜಾಸ್ತಿ ಆಗುತ್ತೆ ನಾಯಿಗಳಿಗೆ. ಈಗ ನಾಯಿ ಸಾಲ್ವ್ ಆಯ್ತು ಈ ಪ್ರಾಬ್ಲಮ್ಮು? ಇನ್ನ ಇಲ್ಲ ಸರ್. ಅದೇ ಇದು ಮೊನ್ನೆ ರೇಬಿಸ್ ವ್ಯಾಕ್ಸಿನ್ಗೆ ನಗರಸಭೆಯಿಂದ ನಮಗೆ ಸಪೋರ್ಟ್ ಕೇಳಿದ್ರು ಸರ್. ಅವರು ನಾಯಿ ಹಿಡಿಯೋರ್ನು ಸಹ ಕರೆಸಿದ್ರು. ಅವರ ಸಪೋರ್ಟ್ ಇಂದ ನಾವು ಎಲ್ಲದಕ್ಕೂ ಸಹ ನಾವು ಎಲ್ಲ ಟೌನಲ್ಲಿರೋ ಎಲ್ಲ ನಾಯಿಗಳಿಗೂ ಸಹ ರೇಬಿಸ್ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿದ್ವಿ ಸರ್. ಬಟ್ ಆಪರೇಷನ್ ಪ್ರೋಗ್ರಾಮ್ ABC ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಸರ್. ಇನ್ನೂ ಶುರುವಾಗಿಲ್ಲ. ಅಲ್ಲ, ಈಗ
ಇನ್ನೂ ಶುರುವಾಗಿಲ್ಲ. ಅಷ್ಟೊಳಗೆ ನೀವು ಟೆಂಡರ್ ಕರೀತಿದ್ದಂತೆ ನಾಯಿ ಕಚ್ಚೋದು ಕಮ್ಮಿ ಆಗಿದೆ. ಅದು ಸೀಸನ್ನಲ್ಲಿ ಇದರಲ್ಲಿ ಮಾತ್ರ ನಡೆಯೋದು. ಏಪ್ರಿಲ್ ಅಲ್ಲಿ ಮೇನಲ್ಲಿ ಅದೇನು ಏನ್ ಮಾಡ್ತೀರಿ ಈಗ? ಪ್ರಾಣಿ ದಯಾ ಸಂಘಗಳು ಅವರೆಲ್ಲ ಇದ್ ಮಾಡ್ತಾರಲ್ಲ, ಅದಕ್ಕೆ ಸಂತಾನಹರಣ ಇದ್ ಮಾಡೋದು, ಚಿಕಿತ್ಸೆ ಪ್ರೋಗ್ರಾಮ್ ಮಾಡಬೇಕು ಅಂತ ಸರ್, ಅದು ನಗರಸಭೆ ರೆಸ್ಪಾನ್ಸಿಬಿಲಿಟಿ. ಕುರಿಗಳಿಗೆ ಜಂತುನಾಶಕ ಔಷಧಿ ಏನು ಕೊಡ್ತಾ ಇದ್ರು ಸರ್, ಈಗ ಬರ್ತಾ ಇಲ್ಲ ಸರ್. ಅದೊಂದು ನಮ್ಮ ಇಲಾಖೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಸರ್. ಯಾವುದು? ಮೈಕ್ ಹತ್ರ ಕುರಿ ಇಟ್ಕೊಳ್ಳಿ. ಮತ್ತು ಮೇಕೆಗಳಿಗೆ ಸರ್ ಜಂತುನಾಶಕ ಔಷಧಿ ವಿತರಣೆ ಬರ್ತಾ ಇಲ್ಲ ಸರ್. ಮುಂಚೆ ವರ್ಷಕ್ಕೆ ಅದು ಪೇಪರ್ ಬಾಗೆ ಗಿಡಕ ಮೈಕ್ ಎಡಗಡೆ ಗಿಡಕ ಮಾತಾಡಪ್ಪ, ಮೈಕ್ ಹತ್ರ ಇಟ್ಕೊ ಮಾಡೋ. ಸರ್ ಇದು ಅದೇ ಸರ್, ಕುರಿಗಳು ಮತ್ತು ಮೇಕೆಗಳಿಗೆ ಜಂತುನಾಶಕ ಔಷಧಿನ ವರ್ಷಕ್ಕೆ 2 ಸಲ ಕೊಡ್ತಾ ಇದ್ರು ಸರ್ ನಾವು ಮುಂಚೆ ಎಲ್ಲ. ಬಟ್ ಈಗ ಆ್ಯಕ್ಚುಲಿ ಕೊಡ್ತಾ ಇಲ್ಲ ಸರ್, ಸಮಸ್ಯೆ ಆಗಿದೆ. ಅದೊಂದು ಸಮಸ್ಯೆ ಇದೆ ಸರ್. ಆಮೇಲೆ ಅನುಗ್ರಹ ಯೋಜನೆ ಅಡಿಯಲ್ಲಿ ಅಮೌಂಟ್ ರಿಲೀಸ್ ಆಗಿರಲಿಲ್ಲ ಸರ್, ಈಗ ಮೊನ್ನೆ ರಿಲೀಸ್ ಆಯಿತು ಸರ್. 6 ಮಂತ್ಸಿಂದು ಏಪ್ರಿಲಿಂದ ಪೆಂಡಿಂಗ್ ಇತ್ತು ಸರ್. ಎಷ್ಟಾಗಿದೆ? ಆಗಿದೆ ಸರ್. ನಮ್ಮ ತಾಲೂಕಲ್ಲಿ ಸುಮಾರು 21,90,000 ಬಿಡುಗಡೆ ಆಗಿದೆ ಸರ್. ಆಯ್ತು ಸರ್. ಆಗ ಚೆಕ್ ಕೊಡೋದ್ರಿಂದ ನಾನೇ ಕೊಡ್ಬೇಕು. ಇಲ್ಲ ಸರ್, DBT ಮಾಡಿದ್ದಾರೆ ಸರ್ ಈಗ. DBT ಮಾಡಿದ್ದಾರೆ ಸರ್, DBT. DBT ಮಾಡಿದ್ರಿಂದ ಎಲ್ಲರೂ ಕಾರ್ಯಕ್ರಮ ಮಾಡಿ ಕೊಡೋಣ. ಹ್ಞೂ ಸರ್. ಒಂದು ಇಷ್ಟು ಅಲ್ದಲೇ ಬಾಕಿ ಹೇಳ್ತೀವಿ. ಈಗಿಲ್ಲ ಸರ್, ಆಗಸ್ಟ್ ಕೊಟ್ಟು ಸರ್. ಕೂಡ ಇದ್ದಿದ್ದು ಓವರ್ ಹ್ಞೂ ಸರ್. ಬ್ಯಾಕ್ಲಾಗ್ ಇರ್ತಾರ ಹಿಂದೆ. ಬ್ಯಾಕ್ಲಾಗ್ ಇದ್ದು ಹಂಗೆ ಇದೆ ಸರ್. ಅದು ಎಷ್ಟಿದೆ? ಸುಮಾರು ನಮ್ಮ ತಾಲೂಕಿಗೆ 2 ಕೋಟಿ ದುಡ್ಡು ಬರ್ಬೋದು ಸರ್. 2 ಕೋಟಿ. ಹ್ಞೂ ಸರ್. ಅದಕ್ಕೆ ನಾನು ಮಾಡ್ಬೇಕಲ್ಲಪ್ಪ. ಅದು ಗೌರ್ಮೆಂಟ್ ಲೆವೆಲ್ ಆಗ್ತದೆ ಅಲ್ಲ, ಅದೇ ಹ್ಞೂ ಸರ್. ಗೌರ್ಮೆಂಟ್ ಅಂದ್ರೆ ನಾನೇ ಇನ್ನೇನಲ್ಲ, ನನ್ಗೆ ಹೇಳ್ಬೇಕು ನೀನು, ನಾವು ಮಾಡಬೇಕಲ್ಲ. ಅದು ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಟೋಟಲ್ ಎಷ್ಟು ಫಲಾನುಭವಿಗಳಿತ್ತು ಅದು ಎಕ್ಸ್ಗ್ರೇಷಿಯಾ ತಾನೆ ಹಣದ ಬಾಕಿ. ಹ್ಞೂ ಸರ್. ಸೊ ಅದನ್ನ ನೀವು ಲಿಸ್ಟ್ ಇದ್ ಮಾಡಿ, ಹ್ಞೂ ಸರ್. ಸೊ ಯಾವ ಸಾಲಿಂದ ಅಂತ ಡೀಟೇಲ್ಸ್ ಸಾಹೇಬ್ರಿಗೆ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಸಾಹೇಬ್ರನ್ನ ಗವರ್ಮೆಂಟ್ ಲೆವೆಲ್ ಅಲ್ಲಿ ಪರ್ಸೀವ್ ಮಾಡ್ತಾರೆ. ಕೊಡ್ತೀನಿ ಸರ್. ಮಂತ್ ವೈಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಬೇರೆ ಏನೇನು ಅಂತ ಇಂಪಾರ್ಟೆಂಟು. ಆಮೇಲೆ ಅವನ ಕಡಬಳದ ಡಾಕ್ಟರ್ ಯಾರಿದ್ದಾರೆ ಈಗ ಟೆಸ್ಟ್ ಕರ್ಕೊಂಡು ಬಂದು ಏನಾರ ಮಾಡಿ ಮುಂದಿನ ವಾರ ಮಾಡೋಣ. ಮುಂದಿನ ವಾರ 15 ರೂಪಾಯಿ ಚಾಲು ಕೊಡೋಣ ಅದನ್ನ. ಸರಿ ಸರ್. ಇಲ್ಲಿ ಒಂದು ಸ್ಟಾರ್ಟ್ ಹೌಸ್ ಮಾಡಿದ್ದೀವಿ, ದಟ್ ಈಸ್ ಯುನೀಕ್ ಇನ್ ದಿ ಹೋಲ್ ಕಂಟ್ರಿ. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದದು. ಎಷ್ಟು ಕೋಟಿ ಅದು ಟೋಟಲಿ? 64 ಕೋಟಿ ಸರ್. 64 ಕೋಟಿ. ಈಗ ನೀವು ಒಂದು ದಿನಕ್ಕೆ 1,500 ಕುಡಿಬೇಕು. 1,500 ಕುಡಿಬೇಕು. ಅದನ್ನು ಟೋಟಲಿ ಇಟ್ ಇಸ್ ಫಾರ್ ಎಕ್ಸ್ಪೋರ್ಟ್. ನೀನು ಅವ್ರ ಕಂಪ್ನಿಯವ್ರ ಹತ್ರ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹ್ಞೂ ಸರ್. ನೀನು ಕರೆದು ಮಾತಾಡು. ನಮ್ಗೆ ಒಳ್ಳೆ ಬೆಲೆ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಿನ್ನ ಇಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಎದುರಿಸ್ತು ಸ್ವಲ್ಪ. ಸರಿ ಸರ್. ಮಾತಾಡಿದ್ವಿ ಸರ್ ಅಲ್ಲಿ ನಾವು GN ಸಾಹೇಬರು, ನಾಗೇಶ್ ಕುಮಾರ್ ಎಲ್ಲ ರೇಟೇ ಕಡಿಮೆ ಒಳ್ಳೆ ಬೆಲೆ ಕೊಡೋ ಟೈಪ್ ಮಾಡಬೇಕು. ಸರಿ ಈಗ ಇನ್ನೊಂದು 15 ದಿವಸದಲ್ಲಿ ಸ್ಟಾರ್ಟ್ ಮಾಡೋಣ ಅದನ್ನು. ಸರಿ. ಅದು ಮಾಡೋಕ್ಕೆ ಮುಂಚೆ ಸಾಕಷ್ಟು ಪ್ರಚಾರ ಕೊಡಬೇಕು ಪ್ರೆಸ್ಸಲ್ಲಿ. ಈಗ ಮೊದಲೇನಾಯಿತು, ಮೊನ್ನೆ ಎಲ್ಲ ಒಂದು ಕಡೆ ಮಾಂಸ ಬಂತು, ನಾಯಿ ಮಾಂಸ ಅಂದ್ಬಿಟ್ಟು. ಆ ನಾಯಿ ಮಾಂಸನ ಯಾವ ಮಾಂಸನ ಯಾವನಿಗೆ ಗೊತ್ತು. ಆದರೆ ರಿಲೇಬಲ್ ಕ್ವಾಲಿಟಿ ಈಸ್ ಅಶ್ಯೂರ್ಡ್ ಅಟ್ ಸಿರಾದಿಂದ ಹೋಗೋದು ಬರೀ ಕುರಿ ಮಾಂಸ ಮಾತ್ರ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗೋದು. ಸರಿ. ಯಾಕಂದರೆ ಮನುಷ್ಯ ಹ್ಯಾಂಡಲ್ ಮಾಡ್ತಾರೆ, ಬರೀ ಎಕ್ವಿಪ್ಮೆಂಟಲ್ಲಿ ಮಾಡ್ತಿರೋದು ಇದು ಒಂದೇ ಯೂನಿಟ್ ಇನ್ ದ ಹೋಲ್ ಕಂಟ್ರಿ. ಇದನ್ನು ಒಂದು ದಿವಸ ಪ್ರೆಸ್ದವರೆಲ್ಲ ಕರೆದು ಮಾಡೋಣ. ನೆಕ್ಸ್ಟ್ ಫಸ್ಟ್ ಇನ್ನೊಂದು 4-5 ದಿವಸಕ್ಕೆ ಪ್ರೆಸ್ದವ್ರಿಗೆ ಕರೆದು ಅದನ್ನು ಮಾಡೋಣ. ಅಲ್ಲೇ ಪ್ಲಾಂಟ್ ಹತ್ರ ಹೋಗಿ ಕೂತ್ಕೊಂಡು ಮಾಡೋಣ. ಸರಿ ಸರ್. ಇದ್ರ ಒಂದ್ಸರಿ 4-6 ಸರಿ ಪ್ರೆಸ್ದವ್ರು ಬರಬೇಕು, ಎಚ್ಚರಿಕೆ ಆಗಬೇಕು, ಎಲ್ರಿಗೂ ಗೊತ್ತಾಗಬೇಕು. ಸರಿ ಸರ್. ತಮ್ಮ ಹತ್ರ ಬಂದು ಒಂದು ಡೇಟ್ ತೊಗೊಳ್ತೀನಿ ಸರ್, ಆಮೇಲೆ ಅಲ್ಲಿ ಮೀಟಿಂಗ್ ಬೇರೆ ಏನೇನು ಅದೇ ಸರ್. ಆಯ್ತು, ನೀವು ಇಲ್ಲಿಂದ ಒಂದು ರೆಪ್ರೆಸೆಂಟೇಷನ್ ಕೊಡಿ. ನಿಮ್ಗೆ ಇಲ್ಲಿ ಲೋಕಲಿ ಯಾವ್ಯಾವ ಮೆಡಿಸಿನ್ ಅವಶ್ಯಕತೆ ಇರ್ತದೆ, ಏನ್ ಕ್ವಾಂಟಿಟಿ ಅವಶ್ಯಕತೆ ಇರ್ತದೆ, ಅಂಡ್ ನಿಮ್ದು ಸಾಹೇಬರು ಕೇಳಿದಂಗೆ ಕ್ಯಾಟಲ್ ಪಾಪ್ಯುಲೇಷನ್ ಮತ್ತೆ ಬೇರೆ ಬೇರೆ ನಿಮ್ಮ ಅನಿಮಲ್ ಕ್ಯಾಟಗರೀಸ್ ವೈಸ್ ಪಾಪ್ಯುಲೇಷನ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಒಂಥರ ನಮ್ಗೆ ಅವಕಾಶ ಮಾಡ್ಬೇಕು ಅಂತ ಒಂದು ರೆಪ್ರೆಸೆಂಟ್ ಮಾಡೋಣ. ಈ ಗಾರಿ ಸುವರ್ಣ ತಂದ್ವಲ್ಲ ನಾವು, ಹ್ಞೂ ಸರ್. ತಂದ್ಮೇಲೆ ಏನಾದ್ರು ಜನರೇಷನ್ ಬದಲಾವಣೆ ಆಗಿದೆಯಾ ನಮ್ಮಲ್ಲಿ ಕುಡಿದು?
ಹ್ಞೂ ಸರ್, ಯಾರೋ ಈಗ ತಗೊಂಡೇನು ಇದು ಮಾಡ್ತಾರೆ ಯಾವ ಥರ ಇಲ್ಲ ಸರ್, ಈ ಟಗರುಗಳನ್ನ ತಗೊಂಡೋಗ್ಬಿಟ್ಟು ಕ್ರಾಸ್ ಮಾಡ್ತಾ ಇದಾರಲ್ಲ, ಅವರಲ್ಲಿ ಇಂಪ್ರೂವ್ಮೆಂಟ್ ಇದೆ ಸರ್. ಅಲ್ಲಿ ಇಂಪ್ರೂವ್ಮೆಂಟ್ ಅಂತ ಯಾವ ತರ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ? ಲೋಕಲ್ ವೆರೈಟಿ ಹ್ಞೂ ಸರ್, ನಾರಿ ಸುವರ್ಣ ಲಭ್ಯದಾಗ ಹ್ಞೂ ಸರ್, ಯಾವ ತರ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ? ಅದೇ ಸರ್, ಇದು ಟ್ವಿನ್ನಿಂಗು ಮತ್ತು ಟ್ರಿಪ್ಲೆಟ್ಸ್ ಆಗುತ್ತೆ ಸರ್, ಅದೇ ಅಡ್ವಾಂಟೇಜ್. ಟ್ವಿನ್ನಿಂಗು ಮತ್ತು ಟ್ರಿಪ್ಲೆಟ್ಸ್ ಆಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಅದೇ ಪಾಯಿಂಟ್ ಸರ್. ಮಾಂಸದಲ್ಲಿ ಟೇಸ್ಟ್ ಏನಾದ್ರು ಬದಲಾವಣೆ ಆಗುತ್ತೆ ಅಂದ್ರೆ? ಇಲ್ಲ ಸರ್, ಅಷ್ಟೊಂದೇನು ಚೇಂಜ್ ಆಗಲ್ಲ ಸರ್. ಇಲ್ಲ ಇಲ್ಲ ಸರ್, ಚೇಂಜ್ ಆಗಲ್ಲ. ಸುಳ್ಳು ಹೇಳ್ಬೇಡ ನೀನು. ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಏಯ್ ಬಣ್ಣೂರು ಟೇಸ್ಟೇ ಬರುತ್ತೆ ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ಬಣ್ಣು ಟೇಸ್ಟ್ ಬರಲ್ಲ ಸರ್. ಒಂದು ಟೇಸ್ಟ್ ಆಯ್ತಾ? ಫುಲ್ಲು ನೀನು ನಾರಿ ಸುವರ್ಣ ಮಾಂಸ ತಿಂದೇ ಇಲ್ಲ. ಇಲ್ಲ ಟೇಸ್ಟ್ ತಿಂದಿದ್ದೀನಿ ತಿಂದಿದ್ರೆ ಅರ್ಥ ಆಗಿರೋದು ನಿನಗೆ. ತಿಂದಿದ್ದೀನಿ. ಒಂದು ಟೇಸ್ಟ್ ಎಷ್ಟು ಬರುತ್ತೆ? ಅದು ಸ್ವಲ್ಪ ಸ್ಟಡಿ ಮಾಡಿ ಹೇಳು. ಹ್ಞೂ ಸರ್, ಅವನ ದೊಡ್ಡರಾಜ ಇದ್ದಾನಲ್ಲ, ದೊಡ್ಡ ಹ್ಞೂ ಸರ್, ದೊಡ್ಡರಾಜ ಕೇಳಿ ಹ್ಞೂ ಸರ್, ಒಂದ್ಸರಿ ಅವನು ಯಾವ್ದಾರ ಕಟ್ ಮಾಡ್ತಿರ್ತಾರೆ ಮಾಂಸ, ಹ್ಞೂ ಸರ್, ಅದು ತಗೊಂಬಂದು ನೀನು ಅಡುಗೆ ಮಾಡಿ ನನ್ನ ಕರೆದು ಬರ್ತೀನಿ. ಸರಿ. ಒಂದು DDF ಯೋಜನೆ ಅಡಿಯಲ್ಲಿ 44 ಕಿಲೋಮೀಟರ್ ಲೆಕ್ಕದಲ್ಲಿ 9 ಕಿಲೋಮೀಟರ್ದು 3 ರೋಡ್ ಮಾಡಿದ್ವಿ ಸರ್. ಮತ್ತು GVA ಯೋಜನೆಯಲ್ಲಿ 4 ಹೆಕ್ಟರ್ ಮಾಡಿದ್ವಿ ಸರ್. ಬ್ರೇಕಪ್ ನೆಕ್ಸ್ಟ್ ಪೇಜಲ್ಲಿ ಬ್ರೇಕಪ್ ನೆಕ್ಸ್ಟ್ ಪೇಜಲ್ಲಿ ಈಗ ಹೊಸಳ್ಳಿ ಗೇಟಿಂದ ಯಾರ್ಲಡ್ ಸರ್, ಆಮೇಲೆ ಯಾರ್ಲಡ್ಗಿಂದ ಕುರುಬ್ರಾಮನಹಳ್ಳಿ ಗೇಟು, ವರ್ಧಾಪುರ ಗೇಟಿಂದ ತಳಕು, ಈ 3 ಭಾಗದಲ್ಲಿ 3 ಕಿಲೋಮೀಟರ್ಗೆ ಒಂದೊಂದು ರೋಡಲ್ಲಿ 900 ಗಿಡದಾಗಿದೆ ಸರ್. ಅದು ಒಂದು ರೋಡು ಪೂರ್ತಿ ಮ್ಯಾಕ್ಸಿಮಮ್ ಬುಗುರಿ ಮಾಡಿಸಿದ್ದೀವಿ ಸರ್, ನೇರಳೆ ಮಾಡಿಸಿದ್ದೀವಿ. ಇನ್ನೊಂದು ರೋಡು ಬೇವು ಮಹಾಗನಿ ಮಾಡಿಸಿದ್ದೀವಿ. ಉಗುರಿ ಎಷ್ಟು ಹಾಕಿದ್ಯಾ? ಬುಗುರಿ 1/3 ಇದೆ ಸರ್. ನಾನು ಈ ಬಿಹಾರ್ಗೆ ಹೋಗಿದ್ದೆ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಹೋಗಿದ್ದೆ. ಆ ಬಿಹಾರಲ್ಲಿ ಎಲ್ಲಿ ನೋಡಿದ್ರು ಕೂಡ ಬುಗುರಿ ಮರ ಇದೆ. ಅದು ಎಷ್ಟೆಷ್ಟು ದೊಡ್ಡ ಮರಗಳು ಅಂದ್ರೆ ಅಷ್ಟು ದೊಡ್ಡ ಮರಗಳಿದೆ. ಅದಕ್ಕೆ ನಮ್ಮಲ್ಲಿ ಬುಗುರಿ ಶುರು ಮಾಡೋಣ ಅಂತೇಳಿ ನೀವು ನವನೀತಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಬುಗುರಿ ಜಾಸ್ತಿ ಮಾಡ್ಬೇಕು. ಮಾಡ್ತಾ ಇದೀನಿ ಸರ್. ಈ ಇಯರ್ ರೈಸಿಂಗ್ ಟಾರ್ಗೆಟ್ಗೆ ನರ್ಸರಿಲಿ ಮೆಟೀರಿಯಲ್ ರೈಸ್ ಮಾಡೋದು ಬುಗುರಿ ಮ್ಯಾಕ್ಸಿಮಮ್. ನೋಡಪ್ಪ, ನಾನು ಇಲ್ಲಿ ಒಂದು ಹೇಳ್ತೀನಿ, ಈ ಜನ ದೇವರು ಅಂತಾರೆ. ದೇವ್ರು ಎಲ್ಲೂ ಇಲ್ಲ, ಪ್ರಕೃತಿಯೇ ದೇವರು. ಪ್ರಕೃತಿ ಮಧ್ಯದಲ್ಲೇ ನಾವು ದೇವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು. ಪ್ರಕೃತಿ ಉಳಿತು ಅಂದರೆ ದೇವರು ಆಶೀರ್ವಾದ ಮಾಡ್ತಾ ಅಂತ. ಈ ಮರ ಗಿಡಗಳನ್ನ ಬೆಳೆಸೋದು, ಅದಕ್ಕೆ ಒತ್ತಿದ್ದ ಕೊಡೋದು. ಒಂದು ಅಲಾರ್ಮಿಂಗ್ ಸ್ಟೇಟ್ಮೆಂಟ್ ನಿಮ್ಮ ಕಡೆಯಿಂದ ಹೋಗೋದು. ಸಿರಾ 1,000 ಎಕರೆನಲ್ಲಿ ಇಂಡಸ್ಟ್ರಿ ಬರ್ತಾ ಇರೋದು. ಅವೆಲ್ಲದೂ ಪ್ರೊಡಕ್ಷನ್ ಶುರುವಾದರೆ ನಿಮಗೆ ಯಾವನು ವಾಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಮನೆ ಮಂದಿನೂ ಕೂಡ ಒಂದೊಂದು ಮರ ಗಿಡ ಇರಬೇಕು. ಟೌನಲ್ಲಿ ಎಲ್ಲ ಆಗ್ತಾ ಇದೆ. ನನಗೆ ಬೇಕಾಗಿ Government degree. ಏನಪ್ಪ, ಮುನ್ಸಿಪಲ್ ಕೌನ್ಸಿಲರ್ ನೀವು ಯಾವುದೇ ರೀತಿಯಲ್ಲೂ ಕೂಡ ಮರ ಗಿಡಗಳು ಹಾಕ್ತಿಲ್ಲ ಅಂತಂದ್ರೆ ಅವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಮನೆಗೆ ಒಂದು ಹಾಕ್ಬೇಕು ಗಿಡ. ಅಲ್ಲ, ಈ ಇಯರ್ ಟಾರ್ಗೆಟ್ ಅಲ್ಲಿ ನೀವು ಮಾಡ್ಬೇಕು ಅದನ್ನ. ಸರಿ ಸರಿ, ನೀವು ಮಾಡಬೇಕು. ಅದನ್ನು ಎಲ್ಲೋ ಒಂದು ಕಡೆ ನಮಗೆ ಬೇಕಾಗಿರೋ ಕಾರಣ ನಾವೇ ಉತ್ಪತ್ತಿ ಮಾಡ್ಕೊಳ್ಳೋದು. ಇದು ಪ್ರಕೃತಿಗೆ ನಾವು ಕೊಡ್ತಕ್ಕಂಥ ಗೌರವ. ಆಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ, ಇದು ಕಷ್ಟ ಆಗ್ತದೆ. ಏನಂದ್ರೆ ಪುಣ್ಯಕ್ಕೆ ಒಂದಿಷ್ಟು ನೀರು ಇರೋದ್ರಿಂದ ವಾತಾವರಣ ಚೇಂಜ್ ಆಗಿದೆ. ಮೊದಲು ಸಿರಾದಲ್ಲಿ ಆ್ಯಾವ್ರೇಜ್ ಮೊದಲು ಈಗ 20-30 ವರ್ಷದ ಹಿಂದೆ ಇಲ್ಲಿ ಟೆಂಪರೇಚರ್ ಎಷ್ಟಿದೆ, ಈಗ ಎಷ್ಟಿದೆ ಅಂತ ನೋಡ್ತಾರೆ, 4 ಡಿಗ್ರಿ ಕಮ್ಮಿ ಆಗಿದೆ. ನೀನು ಒಂದ್ಸಲ ಅನಲೈಸ್ ಮಾಡಿ ನನಗೆ ಹೇಳು. ಸರಿ ನಾನು ಅನುಭವದ ಮೇಲೆ ಹೇಳ್ತೀನಿ, ಸರಿ ಸರ್. ನೀನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳು. ಟೆಕ್ನಿಕಲ್ ಅದೆಲ್ಲ ವಾತಾವರಣ ಮರುಸೃಷ್ಟಿ ಆಗಿದೆ ಇಲ್ಲ, ಅದ್ರ ಜೊತೆ ಗಿಡಗಳು ಬೆಳೆಸ್ಬೇಕು. ಖಂಡಿತ. ನೀವು ಇಲ್ಲಿಂದ ನವನೀತ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಡನ್ ಎ ವಂಡರ್ಫುಲ್ ವರ್ಕ್. ಐ ಮಸ್ಟ್ ಕಾಂಪ್ಲಿಮೆಂಟ್ ಯು. ಈಗ ಒಂದು 25 ಎಕರೆ ಇಲ್ಲಿ ಜಮೀನು ಯಾರೋ ಒಬ್ಬ ಖಾಸಗಿಯವನು ಮುಂದೆ ಚೀಟಿ ತಗೊಂಡವನೇ, ಖಾತೆ ಮಾಡಿಸ್ಕೊಂಡವನೇ, ಪಾಣಿ ಮಾಡಿಸ್ಕೊಂಡವನೇ. ಅದಕ್ಕೆ ಕಿತ್ತು ಬಿಸಾಕಿ ಈಗ ಉಳಿಸ್ಕೊಂಡಿದ್ದೀವಿ. ಒಳ್ಳೆ ಪಾರ್ಕ್ ಮಾಡೋಣ. ಒಂದು 25 ಎಕರೆ ಓಕೆ ಸರ್. ಒಳ್ಳೆ ಮರಗಿಡ ನಡೆಸೋ ಒಳ್ಳೆ ಪಾರ್ಕ್ ಮಾಡೋಣ. ಇಲ್ಲೇ ಪಕ್ಕದಲ್ಲೇ ದಪ್ಪಟ್ಟೆ ಸರಿ ಸರ್. ಒಳ್ಳೆ ಪಾರ್ಕ್ ಮಾಡೋಣ. ಪ್ಲಾನ್ ಫ್ಯೂಚರ್ ಜನ್ರೇಷನ್ಗೆ ನಾವು ಒಂದು ಒಳ್ಳೆ ಆಸ್ತಿ ಮಾಡಿ ಹೋಗ್ಬೇಕು. ಖಂಡಿತ. ಆಮೇಲೆ ಇದ್ರ ಕೇಸ್ ಏನಾಯ್ತಪ್ಪ, ಸಿಬಿ ಸರ್. ಇಲ್ಲಿ CB-ನಲ್ಲಿ ಎಷ್ಟು 800 ಎಕರೆನಾ 989 989 ಎಕರೆ ಶೋಪ ನೋಡಿ. ಎಂತೆಂಥ ಕದಿಯರು ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ.
980 ಎಕರೆ ಯಾವತ್ತೋ ಮಾಡಿದಂಥ 50 ಎಕರೆ 60 ಎಕರೆ ಹತ್ತತ್ರ ತಗೊಂಡು ಇದು ಮಾಡಿದ್ರು. ಕೊನೆಗೆ ಅಲ್ಟಿಮೇಟ್ಲಿ SC ಕಮಿಷನ್ ಡೈರೆಕ್ಷನ್ ಕೊಡ್ತಾರೆ ಅಧಿಕಾರಿಗಳಿಗೆ. ಏನಂತ ಕೊಡ್ತಾರೆ ಅಂದರೆ ಅವ್ರಿಗೆ ಖಾತೆ ಮಾಡಿ ಅಂತ ಕೊಡ್ತಾರೆ. ಇಂಥ ಕಮಿಷನ್ಗಳು, ಇಂಥ ವ್ಯವಸ್ಥೆ, ಇಂಥ ಆಡಳಿತ, ಇಂಥ ಸರ್ಕಾರಗಳು ಇರೋಂಥ ಮಾಡಿ. ಅದಕ್ಕೆ ನಾನೀಗ ಹೈಕೋರ್ಟ್ ಹಾಕ್ಸಿದ್ದೀನಿ. ಹೈಕೋರ್ಟಲ್ಲಿದೆ, ನೀನು ಫಾಲೋ ಡೇ ಟು ಡೇ ಫಾಲೋ ಇಟ್, ಗಿವ್ ಇಟ್ ಟು ಮೀ. ಆದರೆ ನಾನು ಏನೇ ಮಾಡಲಿ ಆ ಕೇಸ್ಗೆಲ್ಲನ ಆ 900 ಎಕರೆನೂ ಪಾರ್ ಮಾಡೋದು. ಲಾಸ್ಟ್ 17ನೇ ತಾರೀಕು ಓಪನ್ ಇದೆ ಸರ್, ನಮ್ಮ ಭೇಟಿ ಆಗಲ್ಲ ಸರ್. ನೀನು ಕೇಸ್ ಇಟ್ಟಿಸ್ ಹೇಳು, ಐ ಕಮ್ ವಿತ್ ಅನ್ ಅಡ್ವೊಕೇಟ್ ಜನರಲ್ ಅಂಡ್ ಸಿಟ್ ದೇರ್. ಈಗ ಒಂದು ಡೆಸಿಗ್ನೇಷನ್ ರೆಕ್ಟಿಫಿಕೇಶನ್ ರಿಟ್ ಪಿಟಿಷನ್ಗೆ ತಾವು ಹೇಳಿದ್ಮೇಲೆ ಆರ್ಡರ್ ಆಗಿದೆ ಸರ್. ಆಲ್ರೆಡಿ ಡೆಸಿಗ್ನೇಷನ್ ಕರೆಕ್ಷನ್ ಶಾರ್ಟ್ಲಿ ಆಗ್ತಿದೆ ಸರ್. ಇಮಿಡಿಯೇಟ್ ರಿಟ್ ಪಿಟಿಷನ್ಗೆ ನಾವೆಲ್ಲ ರೆಡಿ ಸರ್ಕಾರದಿಂದ ಇದು ರಿಟರ್ನ್ ಫೈಲ್ ಮಾಡ್ತೀಯಲ್ಲ, ಅದೊಂಚೂರು ನನಗೆ ತೋರಿಸು. ಸಸಿಗಳು ಬೆಳೆಸ್ತೀವಿ ಸರ್. 2 ಪ್ಯಾಕ್ ಸೈಜ್ ಸರ್. 6x9 ಸೈಜ್ ಒಂದು, 8x12 ಒಂದು ಸರ್. ಒಂದು 3 ರೂಪಾಯಿ 6x9, 8x12 6 ರೂಪಾಯಿ ಸರ್. ಅದು ಮ್ಯಾಕ್ಸಿಮಮ್ ನಮ್ಮ ಶಿರಾದಲ್ಲಿ ಸ್ವಲ್ಪ ಮಹಾಗಣಿಗೆ ಬೇಡಿಕೆ ಇದೆ ಸರ್. ಮಹಾಗಣಿ ಮಾಡ್ತಾ ಇದ್ದೀವಿ. ಇನ್ನು ಕೆಲವರು ಸ್ವಲ್ಪ ಇತ್ತೀಚೆಗೆ ಬಿಕ್ಕೆ ಸ್ವಲ್ಪ ಸೀಬೆಕಾಯಿ ಬಿಕ್ಕೆ ಸ್ವಲ್ಪ ಕೇಳ್ತಾ ಇದ್ದಾರೆ ಸರ್. ಅದು ಮಾಡ್ತಾ ಇದ್ದೀವಿ. ಬಿಕ್ಕೆ ಈಗ ಸೀಸನ್ ಶುರುವಾಗಿದೆ ಈಗ. ಹಾಂ ಸರ್. ನೀನು ಎಲ್ಲಿ ಸಿಗುತ್ತೆ ಅಂತಂದ್ರೆ ಮಡಿಕೆಗುಡ್ಲು. ಹಾಂ, ಮಡಿಕೆಗುಡ್ಲು ಹತ್ರ ಬಿಕ್ಕೆ ಹಣ್ಣು ಸಿಗುತ್ತೆ. ಸರಿ ಸರ್. ಆ ಬಿಕ್ಕೆ ಹಣ್ಣು ಪಾಪುಲರ್ ಮಾಡಿ. ನೀವು ನೋಡಿಲ್ಲ ಬಿಕ್ಕೆ ಹಣ್ಣು? ಎಲ್ಲ ನೋಡಿಲ್ಲ ಬಿಡಮ್ಮ, ನೋಡಿಲ್ಲ ಬಿಡಮ್ಮ. ನಾವಷ್ಟೇ ಬಿಟ್ಟಿರೋದು. ಹೆಂಗೆ ಅಂದರೆ ನಮ್ಮ ಇಷ್ಟು ದಪ್ಪ ಇರುತ್ತೆ, ಅದು ಪೂರ್ತಿ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ. ಅಡಲ್ಲಿ ಸಿಗೋದು ಸರ್. ಆಮೇಲೆ ತಾವು ತಿನ್ನಡಿ ಬಾತಲ್ಲಿ ಕಾಡಬಿಕ್ಕೆ ಹೇಳಿದ್ರಲ್ಲ ಸರ್, ಅದನ್ನ ಟ್ರೈ ಮಾಡ್ತೀನಿ ಸರ್. ನರ್ಸರಿ ಸಲ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಈಗ ಜಸ್ಟ್ ಸೀಡ್ ಬೆಟ್ಟಿ ಬಿಟ್ಟಿದ್ದೀವಿ ಸರ್. ಆಮೇಲೆ ಮರಡಿನೂ ಟ್ರೈ ಮಾಡ್ತಿದ್ದೀವಿ ಸರ್. ಈ ಥರ ಲೋಕಲ್ ವೆರೈಟಿನೆಲ್ಲ ನರ್ಸರಿ ಟ್ರೈ ಮಾಡ್ತಾ ಇದ್ದೀವಿ ಸರ್. ಜರ್ಮಿನೇಷನ್ ನಾನು 2-3 ಸರ್. ಇಲ್ಲ, ಮರಡಿನೂ ಮಾಡ್ರಮ್ಮ. ಮಿಡಿದೆ ನನಗೆ ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಆ ಮರಡಿ ಹಣ್ಣಿದೆಯಲ್ಲ ಅದು ಮೆಡಿಸಿನಲ್ ವ್ಯಾಲ್ಯೂ ಅಂತ ರಿಯಲಿ ಹೇಳ್ತೀನಿ. ಈಗ ಇವತ್ತು ಬೆಳಿಗ್ಗೆಯಿಂದ ನನಗೆ ಕೆಮ್ಮಿಲ್ಲ. ಕಾರಣ ಏನಂದರೆ ತುಳಸಿ ಪೌಡರ್ ಕುಡಿತಾ ಇದ್ದೀನಿ. ಅದರಿಂದ ನನಗೇನೂ ಆಗಿಲ್ಲ. ಈ ಮನೆ ಹಾಳಾಗೋದು ಇವತ್ತು ತಿಂಗಳಿಂದ ಔಷಧಿ ನುಂಗಿ 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 ನಮ್ಮ ಮನೆ ಹಾಳಾಯ್ತು. ಪ್ರಾಮಾಣಿಕವಾಗಿ ಸಾಕು ಮಾಡಿದರೆ ಅಂಥ ಕಡೆ ಜಮೀನ ಬಡವರು ಎಲ್ಲೆಲ್ಲಿ ಜಮೀನು ಮಾಡಿದ್ದಾರೆ ಅಂತ ನಮ್ಮಲ್ಲಿ SC STಗಳು ಸಾಮಾನ್ಯ ಮಾಡಿದ್ದಾರೆ. ಅವ್ರ ಜನ್ಯ ಯಾವುದೇ ಕಾರಣದಲ್ಲೂ ಕೂಡ ಅವ್ರಿಗೆ ಕೊಡಬೇಕಾಗುತ್ತೆ. ಆ ಥರದ್ದು ಬರೋದು ಅಂತಂದರೆ ನಮಗೆ ಕಳ್ಳಮಳ್ಳ ಹೋಬಳಿನಲ್ಲಿ ಜಾಸ್ತಿ. ಆಮೇಲೆ ಯಾವ್ಯಾವುದು ಅತಿಕ್ರಮಣ ಪ್ರವೇಶ ಇದೆಲ್ಲ ಇದೆಲ್ಲ ಕೇಸ್ಗಳು ಸರಿಯಾಗಿ ಫಾಲೋ ಅಪ್ ಮಾಡೋದು. ರೆಗ್ಯುಲರ್ ಫಾಲೋ ಮಾಡಿ. ಚಾಲೆಂಜಸ್ ಅಂದರೆ ಸರ್, ಈಗ ನರೇಗಾ ಪ್ರೊಸೀಜರ್ ತುಂಬ ಲೆಂದಿ ಮತ್ತು ತುಂಬ ಡಿಫಿಕಲ್ಟ್ ಆಗಿರೋದ್ರಿಂದ, ಎಕ್ಸಾಂಪಲ್ ಸರ್ ಈಗ ಫೇಸ್ ಅಥೆಂಟಿಕೇಶನ್ ಅದೆಲ್ಲ ಬಂದಮೇಲೆ ಸರ್ ಸ್ವಲ್ಪ ನಮಗೆ ಫೇಸ್ ಅಥೆಂಟಿಕೇಶನ್ ಇನ್ನೂ ಬಂದಿಲ್ಲ. ನೀವು ಇನ್ನೂ ಬಟ್ ಸರ್ ನಾವು ಮಾಡಬೇಕು ಅಂದರೆ ನೆಕ್ಸ್ಟ್ ಇಯರ್ ಮಾಡಬೇಕು ಸರ್. ಈ ಸಲದ್ದು ಸೀಲಿಂಗ್ಸ್ ಏನು ರೇಸ್ ಮಾಡಿದ್ವಿ ಎಲ್ಲ ಪ್ಲಾಂಟಿಂಗ್ ಆಗೋಗ್ಬಿಟ್ಟಿದೆ ಸರ್. ಈ ಸರಿ ರೈಸ್ ಮಾಡಿಕೊಂಡು ನೆಕ್ಸ್ಟ್ ರೇಂಜ್ ಪ್ಲಾಂಟಿಂಗ್ ಮಾಡಿ. ಹಾಂ ಮೇಡಮ್, ಅದೇ ಹೇಳ್ತಿದ್ದೆ ಇವಾಗ. ಈಗ ನರೇಗಾದಲ್ಲಿ ಏನೇ ಪ್ರೊಸೀಜರ್ ಇದ್ರು ಸೋಷಿಯಲ್ ಫಾರೆಸ್ಟ್ ನರೇಗಾ ಇಂಪ್ಲಿಮೆಂಟ್ ಮಾಡಲೇಬೇಕು. ಹೌದೌದು. ನೀವು ಅದೊಂದೇ ತಾನೇ. ಈಗ ನರೇಗಾ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಅಲ್ಲೂ ತುಂಬಾ ಏನೋ ಅಲಾಟ್ಮೆಂಟ್ ಇರಲ್ಲ. ಬಟ್ ಇದು ತಗೊಳ್ಳಿ, ಇದು ಮಾಡಿದ್ರೆ ನಿಮ್ಗೆ ಅದು ಒಳ್ಳೆ ಏರಿಯಾ, ಅದು ಏರಿಯಾನ ಪ್ರೊಟೆಕ್ಟ್ ಆಗುತ್ತೆ, ಬ್ಯೂಟಿಫಿಕೇಶನ್ ಆಗುತ್ತೆ. ಸ್ವಲ್ಪ ಫ್ಲವರಿಂಗ್ ಪ್ಲಾಂಟ್ಸ್ ಟ್ರೀಸ್ಗಳನ್ನ ರೈಸ್ ಮಾಡ್ಕೊಳ್ಳಿ. ಮುಂದೆ ಎಲ್ಲ ಸ್ವಲ್ಪ ಫ್ಲವರಿಂಗ್ ಟ್ರೀಸ್ ರೈಸ್ ಮಾಡಿಕೊಂಡು ಬೇವು ಚೆನ್ನಾಗಿ ಬರುತ್ತೆ. ಇದು ಸಕ್ಸಸ್ಫುಲ್ ಸ್ಪೀಸೀಸ್ ಅದು. ಮಾಡಿ ಮಾಡ್ಬೋದು. ಜಾಗ ನೋಡಿದಿಲ್ಲ? ಇಲ್ಲ ಸರ್, ನಾನು ಇವತ್ತು ನೋಡ್ಕೊಂಬಂದ್ರೆ ನೀವು ಪ್ಲಾನ್ ಮಾಡಿ. ಎಸ್ ಸರ್, ಎಸ್ ಸರ್. ಬಟ್ ಯು ಮಸ್ಟ್ ಸ್ಟಾರ್ಟ್. ಎಸ್ ಸರ್. ಈಗ ನೀವು ಸೀಡ್ಲಿಂಗ್ಸ್ ರೈಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅವತ್ತಿಗೆ ನಾವು ನರೇಗಾದಲ್ಲಿ ಎಷ್ಟಾಗುತ್ತೆ ನರೇಗಾದಲ್ಲಿ ಉಳಿದಂತೆ ಒಂದು ಕಮ್ಯುನಿಟಿ ಮೂವ್ಮೆಂಟ್ ಥರ, ಈಗ ಡೆಮೋಕ್ರಸಿ ಡೇ ಯಾವ ಥರ ಒಂದು ದೊಡ್ಡ ಇದ್ರ ಥರ ಆಯಿತು. ಅವತ್ತು ಪ್ಲಾಂಟಿಂಗು ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಮೇಂಟೆನೆನ್ಸ್ಗೆ ಮೇಡಮು ಡೈರೆಕ್ಷನ್ ತಗೊಂಡು ನಿಮ್ಮ ಇಲಾಖೆ ಮತ್ತು ಬೇರೆ ಅಲ್ಲಿ ಲೋಕಲ್ ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೋಆರ್ಡಿನೇಷನ್ ಆಗುತ್ತೆ ಆ ಥರ ಒಂದು ಇದು ಮಾಡ್ಕೊಂಡು ಲಿಂಕ್ ಡಾಕ್ಯುಮೆಂಟ್ ಎಲ್ಲ ಪ್ರಪೋಸ್ ಮಾಡಿ. ಇಲ್ಲ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಪ್ರಪೋಸ್ ಮಾಡೋದಲ್ಲ, KSF ಅಲ್ಲಿ ಪ್ರಪೋಸ್ ಮಾಡಿ. ಆ ಥರ ಫೈನ್ ವೇಸ್ ಅಷ್ಟೇ. ಅದು ಹಾಕ್ಬಿಟ್ರೆ ಬಯೋಫೆನ್ಸಿಂಗ್ ಥರ ಹಾಕ್ಬಿಡುತ್ತೆ ಅಂತ ಮೇಡಮ್ ಐಡಿಯಾ. ಹೌದು ಸರ್. ಸಾಹೇಬ್ರಿಗೂ ಅದು ಮಹತ್ವಾಕಾಂಕ್ಷಿ ಸಬ್ಜೆಕ್ಟ್. ಹಾಂ ಸರ್, ಹಾಗಾಗಿ ಅದು ಒಳ್ಳೆ ಮಾಡ್ತೀನಿ.
ಇದರಲ್ಲಿ ಏನಾದ್ರು ಮಾಡಿದ್ರ ಇದರಲ್ಲಿ ಸತ್ಯಸಾಯಿ ಇಲ್ಲ ಸರ್, ಅವರು ಸಸಿಗಳನ್ನ ತಗೊಂಡು ಹೋಗೋಕ್ಕೆ ಬರ್ತೀನಿ ಅಂದರೆ ಸರ್ ತಿರ್ಗಾ ಬರಲಿಲ್ಲ ಸರ್. ನಾನು ಹೇಳಿದ್ದೆ ಸರ್, ಅವ್ರು ಒಂದು 2-3 ಸಲ ಫೋನ್ ಮಾಡಿದ್ದೆ, ತಗೊಂಡೋಗಿ ಅಂತ ಹೇಳಿದ್ದೆ ಸರ್. ಅವರಿಗೆ ಸ್ಯಾಂಡಲ್ ಬೇಕಾಗಿತ್ತು ಸರ್. ಸೊ ಇಡೀ ನಮ್ಮ ಡಿಸ್ಟ್ರಿಕ್ಟ್ RSPD ಬೆಳೆಸಿ ಕುಡಿ. ಸರಿ ಮೇಡಮ್, ನೆಕ್ಸ್ಟ್ ಇಯರ್ಗೆ ಆಮೇಲೆ RSPD ಮಾಡಿ ಕೊಡಿ. ಎಸ್ ಇಲ್ಲಿ ಇವ್ರ ಟೆರಿಟೋರಿಯಲ್ ಅಲ್ಲಿ ನೀವು ಸ್ಯಾಂಡಲ್ ಹಾಕ್ಬೋದು RSPD ಲಿ. ಏನಾರ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿ ಪ್ರಚಾರ ಕೊಡ್ರಿ. ಪ್ರತಿಯೊಬ್ಬರು ಮನೆ ಮುಂದೆ ಒಂದೊಂದು 1-2 ಶ್ರೀಗಂಧ ಹಾಕಿದ್ರೆ 25 ವರ್ಷಕ್ಕೆ ಅವ್ರ ಮಕ್ಕಳ ಮದುವೆಗೆ ಮುಂದಾಗುತ್ತೆ ಅಂತ. ಈಗ 25 ವರ್ಷಕ್ಕೆ ಒಂದು ಗಿಡ ಎಷ್ಟು ಅದನ್ನ ಅರ್ಧ ಮಾಡ್ಬೋದು ಹೇಳಿ, ಅಪ್ರಾಕ್ಸಿಮೇಟ್ ಹೇಳಿ. 8 kg ಬರ್ಬೋದು. 80,000 to 1,25,000. 1 ಲಕ್ಷ 1.25 ಲಕ್ಷ ತನಕ ಹೋಗುತ್ತೆ. ತುಂಬಾ ಗರ್ತ ಚೆನ್ನಾಗಿ ಚೇನ್ ಚೆನ್ನಾಗಿ ಫಾರ್ಮ್ ಆಗಿದೆ ಸರ್. ಅದು ಸ್ಯಾಂಡ್ ಕೋಟಿನವರು 18 ಗ್ರೇಡ್ ಮಾಡ್ತಾರೆ ಸರ್. ನಾವು ಯಾವ ಗ್ರೇಡಿಗೆ ಸೆಟ್ ಆಗುತ್ತೋ ಅದ್ರ ಬೇಸಿಸ್ ಇದೆ. ಅಂದಾಜು ಒಂದು 80,000 ಆಫ್ಟರ್ 25 years. ಹೌದು ಸರ್, 25 ವರ್ಷ ಬೇಕೇ ಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ಕಡಿದ್ರೆ ಚೇಗೆ ಬಂದಿರಲ್ಲ, ಅವಾಗ ಅವ್ರಿಗೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫೀಸರ್ಸ್. ಬಹುಶಃ ಯಾರಾದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಮಲ್ಲಿ ಆರೋಗ್ಯ ಭವಿಷ್ಯ ಬೇರೆ ಎಲ್ಲೂ ಕೂಡ ಆಗಿಲ್ಲ. ಅಂತೂ ಒಂದು ಸರ್ಟಿಫಿಕೇಟ್ ಏನೋ ಕೊಟ್ಟವ್ರೆ, ಅದೇನಾದ್ರು ಕೊಟ್ಟರೆ ಸರ್ಟಿಫಿಕೇಟ್ ಕಾರಣ ಅಂದರೆ ಸಿರಾದರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮಗೆ ಇದರಿಂದ ಬಾರ್ಡರ್ ಏರಿಯಾ ಚಿಂಚನಕುಂಟೆಯಿಂದ ಕಳ್ಳಂಬಳ್ಳ ರೋಡ್ವರೆಗೆ ಲೆಕ್ಕ ಹಾಕೊಂಡ್ರೆ ಮಧ್ಯದಲ್ಲಿ 1 ಕಿಲೋಮೀಟರ್ ಬಿಟ್ಟರೆ ಇದೆಲ್ಲ ಕಡೆನೂ ಕೂಡ ಜಾಮ್ ಪ್ಯಾಕ್. ಜಾಮ್ ಪ್ಯಾಕ್ ಆಮೇಲೆ ಮಕ್ಕಳು ಹೆಣ್ಣುಮಕ್ಕಳು ಪಾರ್ಟಿಸಿಪೇಷನ್ ಮಾಡಿದ್ದು ಸ್ಲೋಗನ್ನು ಗಗನ ಕೊಟ್ಟವು. ಅಷ್ಟು ಜನ ಮಾಡಿದ್ರು, ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಎನಿವೆ ಇಟ್ ಇಸ್ ಎ ಸಕ್ಸಸ್ಫುಲ್ ಪ್ರೋಗ್ರಾಮ್. ಕ್ರೆಡಿಟ್ ಶುಡ್ ಗೋ ಟು ಆಲ್ ಅವರ್ ಆಫೀಸರ್ಸ್. ಹೇಳ್ತಾ ಇದ್ವಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಜಾಸ್ತಿ ಆಗಬೇಕು ಅಂತ. ಈಗ ಸರ್ಕಾರ 5/9/2024 ಒಂದು ಆದೇಶ ಮಾಡಿ ಮತ್ತೆ 7 ಶಾಲೆಗಳಿಗೆ ಕೊಟ್ಟಿದೆ ಸರ್. ಒಟ್ಟು ವನಗೋಡಿನಲ್ಲಿ, ಬ್ರಹ್ಮಸಂದ್ರ, ಎಲಿಯೂರು, ದೊಡ್ಡಕಲಾರ, ಶಾಗತಡು ಮತ್ತು ಸಂತೆಪೇಟೆ ಇದೆಲ್ಲ ಕೊಟ್ಟಿದೆ ಸರ್. ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಕೊಟ್ಟಿದೆ ಸರ್. ಇಂಗ್ಲೀಷ್ ಮೀಡಿಯಂ ಬಂದರೆ ಹಿಂಗೆ ಯಾವ ಥರ 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತೀವಿ ಸರ್ ಈ ವರ್ಷದಿಂದಲೇ ಅಲ್ಲಿ ಆ ಶಾಲೆಗಳಲ್ಲಿ. ಈಗಾಗಲೇ 14 ಇತ್ತು ಸರ್. ಅಲ್ಲ, ಇಂಗ್ಲೀಷ್ ಟೀಚ್ ಮಾಡೋಕ್ಕೆ ಹೆಂಗೆ ಮಾಡ್ತೀವಿ? ನಮ್ಮ ಟೀಚರ್ಸೇ ಮಾಡ್ತಾರೆ ಸರ್. ನಮ್ಮ ಟೀಚರ್ಸೇ ಮಾಡಬೇಕಾಗುತ್ತೆ ಸರ್. ವರ್ಕೌಟ್ ಆಗುತ್ತದು ಆಗ್ತಾ ಇದೆ ಸರ್. ಈಗ 14 ಶಾಲೆಗಳಲ್ಲಿ ವರ್ಕೌಟ್ ಆಗ್ತಾ ಇದೆ ಸರ್. ಮಕ್ಕಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸರ್ ಆ ಶಾಲೆಗಳಲ್ಲಿ. ಹೌದಾ? ಹೌದು ಸರ್. ಈಗ ಚಿಕ್ಕನಹಳ್ಳಿನಲ್ಲಿ 750 ಮಕ್ಕಳಿದ್ದಾರೆ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ. ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಮತ್ತೆರಡು ಶಾಲೆಗಳಲ್ಲಿ ಚಿಕ್ಕನಹಳ್ಳಿ ಉದಾಹರಣೆ ತಗೋಬೇಡಿ, ಬೇರೆ ತಗೊಳ್ಳಿ. ಪಟ್ನಾಯಕನಲ್ಲಿ ಜಾಸ್ತಿ ಆಗಿದೆ ಸರ್. ಪಟ್ನಾಯಕನಲ್ಲಿ ಬೇಡ, ಬೇರೆ ತಗೊಳ್ಳಿ. ಸರ್ ಹೊಸೂರು ಈಗ ಹೈಸ್ಕೂಲ್ನಲ್ಲಿ 350 ಮಕ್ಕಳಿದ್ದಾರೆ ಸರ್. ಹೊಸೂರು ಅಲ್ಲಿ KPS ಅನ್ನ ನೀವು ಹೇಳಿದಂಗೆ ರೆಕಮೆಂಡ್ ಮಾಡಿದ್ದೆ ಸರ್. KPS ಅನ್ನು ಮತ್ತೆ ಬ್ರಹ್ಮಸಂದ್ರ ಒಂದು ರೆಕಮೆಂಡ್ ಮಾಡಿದ್ವಿ ಸರ್. ಮತ್ತೆ ಇದು PMC ಶಾಲೆ ಕಳಂಬೆಳ ಇತ್ತು NH4. ಈಗ ಬರಗೂರ್ಗೂ ಕೂಡ ಅದನ್ನು ರೆಕಮೆಂಡ್ ಮಾಡಿದ್ವಿ ಸರ್. ಸರ್ ಈ ವರ್ಷದಲ್ಲಿ ನಮಗೆ 44,119 ಮಕ್ಕಳು ಶಾಲೆಗೆ ದಾಖಲಾಗಿದ್ದಾರೆ. ಎಲ್ಲ ವಿಧದ ರೀತಿಯ ಮಕ್ಕಳು ಕೂಡ ಇದ್ದಾರೆ ಸರ್ ಇದರಲ್ಲಿ. CBSE, ICSE ಮತ್ತು ಸ್ಟೇಟ್ ಬೋರ್ಡು ಎಲ್ಲರೂ ಕೂಡ ಇದ್ದಾರೆ ಸರ್. ಒಟ್ಟು ನಮ್ಮಲ್ಲಿ 531 ಶಾಲೆಗಳು ಪ್ರೆಸೆಂಟ್ ಇದೆ ಸರ್. ಅದರಲ್ಲಿ 5 ಶಾಲೆಗಳು 0 ಎನ್ರೋಲ್ಮೆಂಟ್, ಅಂದರೆ ಮಕ್ಕಳು ಸೇರಿಲ್ಲ ಸರ್. ಇಲ್ಲಿ ನಮಗೊಂದು ಸಮಸ್ಯೆ ಸರ್, ಒಂದು ಮಗು ಇದ್ದರೂ ಕೂಡ ಶಾಲೆ ಮುಚ್ಚುವ ಹಾಗಿಲ್ಲ ಸರ್. ಯಾಕೆಂದರೆ ಒಂದು ಮಗು ಇತ್ತು ಅಂದರೆ ಈಗ ಮಧ್ಯಹಳ್ಳಿನಲ್ಲಿ ಒಂದೇ ಒಂದು ಮಗು ಇದೆ ಸರ್. ಆ ಶಾಲೆಗೆ ನಿಯರ್ಲಿ 8 ರಿಂದ 9 ಲಕ್ಷ ರೂಪಾಯಿ ಖರ್ಚಾಗುತ್ತೆ ವರ್ಷಕ್ಕೆ ಒಂದು ಮಗುವಿಗೆ. ಶಾಲೆ ಮುಚ್ಚುವಾಗಿಲ್ಲ. ನಾವು ಮನವೊಲಿಸ್ತಾ ಇದ್ದೀವಿ ಪೇರೆಂಟ್ಸ್ಗೆ. ಹತ್ರ ಈಗ ಮೊದಲಿಂದ ಒಂದು ಸ್ಕೀಮ್ ಇತ್ತಲ್ಲ, ಹೌದು ಸರ್, ಪ್ರೈವೇಟ್ ಸ್ಕೂಲಲ್ಲಿ RTE ಅದು ಇದೆ ಸರ್. ಅದಿದೆ ಅಂದರೆ ನಮ್ಮ ಸರ್ಕಾರಿ ಶಾಲೆ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ
ಖಾಸಗಿ ಶಾಲೆ ಇರುವಂತಹ ಆ ಶಾಲೆ ಹತ್ರ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಇರಬಾರ್ದು ಸರ್. ಅಂದರೆ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ಆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಇದ್ದಾವೆ ಸರ್. ಹಾಗಾಗಿ ಅಲ್ಲಿಗೆ ನಮಗೆ RTE ನಮ್ಮ ತಾಲೂಕಿಗೆ ಅಪ್ಲೈ ಆಗುತ್ತೆ ಸರ್. ಆದರೂ ಕೂಡ ಹಿಂದೆ ಇದ್ದಂಥ ಮಕ್ಕಳಿಗೆ ನಾವು RTE ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಮಾಡ್ತಾ ಇದ್ದೀರಿ? ನಿಯರ್ಲಿ ವರ್ಷಕ್ಕೊಂದು 25 ಕೋಟಿ ಹೋಗ್ತಾ ಇದೆ ಸರ್. ಯಾವುದು ಶಿರಹೊಂದರಲ್ಲೇ ಸರ್. ಹೌದು ಸರ್. ಟೌನ್ ಅಲ್ಲ ಸರ್, ಎಲ್ಲ ಇಡೀ ತಾಲೂಕಿನ RTE ಮಕ್ಕಳಿಗೆ ಒಂದು ಮಗುಗೆ ಎಷ್ಟು ಕೊಡ್ತಾ ಇರೋದು? 16,000 ರೂಪಾಯಿ ಸರ್. 16,000 ಒಂದು ಮಗುಗೆ 16,000. ಎಷ್ಟು ಜನ ಮಕ್ಕಳು ಆ ಬೆನಿಫಿಟ್ ತಗೋತಾ ಇರೋದು? ನಿಯರ್ಲಿ ಒಂದು 600 ಮಕ್ಕಳು ತಗೊತಾ ಇದ್ದಾರೆ ಸರ್. ಬೆನಿಫಿಷಿಯರಿ ಸ್ಕೂಲ್ಸ್ ಯಾವ್ಯಾವುದು? ಸರ್ ಎಲ್ಲ ಅನುದಾನ ರಹಿತ ಶಾಲೆಗಳೆಲ್ಲವೂ ಇದಾವೆ ಸರ್. ಒಂದು 39 ಅನುದಾನ ರಹಿತ ಶಾಲೆಗಳು ಬರ್ತವೆ ಸರ್. ಅವೆಲ್ಲವೂ ಕೂಡ ಅದರ ಬೆನಿಫಿಟನ್ನು ಪಡ್ಕೊಳ್ತವೆ ಸರ್. ಅದು ಫಂಡ್ಸ್ಗೆ ತೊಂದರೆ ಇಲ್ಲ ಸರ್. ಫಂಡ್ ಬರುತ್ತೆ ಸರ್, ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ. ಅದನ್ನು ನಾವು ಆಯಾ ಸಮಯಕ್ಕೆ ತಕ್ಕಂತೆ ಡ್ರಾ ಮಾಡಿ ಅವರ ಅಕೌಂಟ್ಗೆ ಹೋಗುತ್ತೆ ಸರ್. 25 ಕೋಟಿಗೆ ಹೋಗ್ತಾ ಇದೆಯಾ ಸರ್? 25 ಕೋಟಿ ಹೋಗ್ತಾ ಇದೆಯಾ? ಹೌದು ಸರ್. ಹೌದು ಸರ್. ಅಲ್ಲ, ಈಗ ಒಂದೊಂದು ಮಕ್ಕಳು 2 ಮಕ್ಕಳು ಇರೋದನ್ನ ಹೌದು ಸರ್. ನೀವೇ ವಾಲಂಟಿಯರ್ ಅವ್ರು ಯಾವ್ದಾರ ಸೇರಿಸ್ಬಿಡಿ. ನಾವು ಮನವೊಲಿಸೋಕೆ ಪ್ರಯತ್ನ ಮಾಡ್ತೀವಿ ಸರ್. ಅವರು ಪೇರೆಂಟು ಮತ್ತು ಶಿಕ್ಷಕರು ಇವರೆಲ್ಲರೂ ಸೇರ್ಕೊಂತಾರೆ ಸರ್. ಸೇರಿಕೊಂಡು ನಮಗೆ ದೂರ ಆಗುತ್ತೆ. ಉಳಿತಾಯ ಆಗ್ತಾರಲ್ಲ. ಹೌದು ಸರ್. ಟೀಚರ್ ಒಬ್ರು ಉಳಿತಾಯ ಆಗ್ತಾರೆ, ಹಣ ಉಳಿತಾಯ ಆಗುತ್ತೆ ಸರ್. 8 ರಿಂದ 10 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಅಮೆರಿಕನ್ ದೇಶ ಆಗೋಗ್ತಾರೆ ಇಂಡಿಯಾ. ಒಂದೊಂದು ಮಗುಗೆ 8 ಲಕ್ಷ 10 ಲಕ್ಷ ಖರ್ಚು ಮಾಡ್ತೀವಿ. ಹೌದು ಸರ್. ಏನು ರೀತಿ ದೇಶ ಏನೋ ಒಂದು ಕಂಡುಹಿಡಿಯಬೇಕಲ್ರಿ ಇದು. RTEನಲ್ಲಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ರೆ ಅಷ್ಟು ದುಡ್ಡು ಉಳಿತಾಯ ಆಗುತ್ತಲ್ಲ. ಟೀಚರ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಹೌದು ಸರ್. ಆ ಥರ ಮಾಡಿ ಏನು ತೊಂದರೆ? ಅದೇ ಸರ್, ಈಗ ಮಧ್ಯವಳ್ಳಿನಲ್ಲಿ ಒಂದೇ ಒಂದು ಮಗು ಇರೋದು. ಒಂದೇ ಮಗು ಸರ್, ಒಂದೇ ಮಗು. ಒಬ್ಬ ಟೀಚರ್ ಇದ್ದಾರೆ, ಒಬ್ಬರು ಅಡಿಗೆಯವರು ಇದ್ದಾರೆ. ಎಲ್ಲ ಸೇರಿದ್ರೆ ಒಂದು 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮಗುಗೆ. ಅವ್ರ ಪೇರೆಂಟ್ಗೆ ನೀವು ಪಕ್ಕದ ಶಾಲೆ ಕಳಿಸಿದ್ರೆ ಇಲ್ಲ ದೂರ ಆಗುತ್ತೆ, ನಾವು ಕಳಿಸೋದಿಲ್ಲ. ತಾಯಿ ಕೂಡ ಅಲ್ಲೇ ಅಡಿಗೆಯವರು. ಅಧಿಕಾರ ಅವರಿಗಿದೆ ಸರ್. ಖರೀದಿ ಮಾಡ್ತಾ ಇದ್ದಾರೆ ಸರ್. ಅದು ಕೂಡ ಯಾರು ಇಂಥ ಮೆಟೀರಿಯಲು ಇಂಥವರಿಂದ ಅಂತ ಏನಾರ ಐಡೆಂಟಿಫೈ ಮಾಡಿದ್ದೀರಾ ಸರ್? ಕೊಟ್ಟಿದ್ದೀವಿ, 4-5 ಇದನ್ನ ಲೇಬಲ್ ಕೊಟ್ಟಿದ್ದೀವಿ ಸರ್. ಅದರಲ್ಲೇ ಖರೀದಿ ಮಾಡಿ ಅಂತ ಹೇಳಿದ್ದೀವಿ ಸರ್. ಕೆಲವರು ಚೆನ್ನಾಗಿರೋದು ಖರೀದಿ ಮಾಡಿದ್ದಾರೆ ಸರ್. ಸೊ ಅದು ಮಾತ್ರ ಮಾನಿಟರ್ ಮಾಡೋಕ್ಕೆ ಹೌದು ಸರ್. ಆಮೇಲೆ ಒಂದು ಸ್ಕೂಲಲ್ಲಿ 2 ತಾರೀಕು ಜಾಗ ಇರಬಾರ್ದು, ಕರೆಕ್ಟಾಗಿರ್ಬೇಕು. ಹೌದು ಸರ್. ಹೆಣ್ಣು ಮಕ್ಕಳಿಗೆ ಯಾವಾಗ ಕೊಟ್ಟಿದ್ದಕ್ಕ ಮಕ್ಕಳು ಶಿವಾಗಿ ಎಂಜಾಯ್ ಮಾಡೋಕ್ಕೆ. ಹೌದು ಸರ್. ಇನ್ನು ಬಂದಿಲ್ಲ ಸರ್. ನಾವು ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಇದು ಮಧ್ಯಾಹ್ನ ಊಟ 27 ಡೇಟ್ ಕೊಟ್ಟಿದ್ದಾರೆ. ಸರಿ ಸರ್. ಮಾರ್ನಿಂಗ್ ಸರಿ ಸರ್. ಸರಿ ಸರ್. ಫಾಲೋ ಅಪ್ ಮಾಡ್ತೀನಿ ಸರ್. ಹೆರಿಟೇಜ್ಗೆ ಅಲ್ಲಿ ನಮ್ಮ ಬೆಂಗಳೂರಿನ ತಂಡ ಆಗಲೇ ಬಂದಿದ್ದೀವಿ, ತಾವು ನೋಡಿದ್ರಿ ನೀವು. ಮೇಜರ್ ಜನರಲ್ ಬಂದಿದ್ರು. ಅಲ್ಲಿ ಹೋದಾಗ ಅವರು ಡಿಸೈಡ್ ಮಾಡಿದ್ದು ಇಲ್ಲಿ ಗಾಳಿಯ ಕ್ರೀಡೆಗಳು ಅಂದರೆ ಏರ್ ಸ್ಪೋರ್ಟ್ಸ್ಗಳನ್ನು ಮಾಡ್ಬೋದು. ಅಲ್ಲಿ ಜಕ್ಕೂರಲ್ಲಿ ನೀವು ನೋಡಿರ್ತೀರಿ. ಆ ಜಕ್ಕೂರಲ್ಲಿ ವಿಮಾನಯಾನದ್ದು ನಮ್ಮ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಯುವಕರನ್ನು ಟ್ರೈನಿಂಗ್ಗೊಳಿಸಿ ಏರ್ಫೋರ್ಸಿಗೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಕೆಲವು ಅವಕಾಶಗಳು ಇರ್ತದೆ ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದು ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಯುವಕರನ್ನೇ ಅಲ್ಲಿ ಇಟ್ಟು ಅವ್ರನ್ನ ತರಬೇತಿಗೊಳಿಸಿ ಅವ್ರಿಗೆ ವಿಮಾನ ಏನು ಏರ್ ಸ್ಪೋರ್ಟ್ಸಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ತರಬೇತಿಯಲ್ಲಿ ಅವ್ರಿಗೆ ಉದ್ಯೋಗಿಗಳನ್ನಾಗಿ ಮಾಡ್ಬೋದು. ಆ ಜಾಗರಣವನ್ನು ಮುಂದಿನ ದಿನಗಳಲ್ಲಿ ಅದು ಆದರೂ ಬಜೆಟ್ ಬಹಳ ಹೇಳಿದರು ಅವರು. ಆ ಬಜೆಟ್ಟಿನ ಸಂಬಂಧಪಟ್ಟಂತೆ ಸಾಹೇಬರು ಮತ್ತು ಅವರ ಒಂದು ಸಮ್ಮುಖದಲ್ಲಿ ಒಂದು ಸಭೆ ಆಗ್ತದೆ. ಇದು ಕೂಡಲೇ ಅದು ಆದಷ್ಟು ಬೇಗನೆ ಅವರು ನಾವು ಎಸ್ಟಿಮೇಟ್ ಹಾಕಿ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಮಾಡ್ಬೋದು. ಅದರಲ್ಲಿ ಒಂದು 4-5 ಸ್ಪೋರ್ಟ್ಸ್ ಇದ್ದಾವೆ, ಯಾವುದು ಮಾಡಬಹುದು ಅಂತ ಹೇಳಿದರು. ಅಲ್ಲಿ ಬೆಟ್ಟ ಹುಡುಕಿದ್ವಿ, ಬೆಟ್ಟ ಸಿಗಲಿಲ್ಲ. ಅಲ್ಲಿ ಫ್ಲಾಟ್ ಒಂದು ಸರ್ಫೇಸ್ ಆಗಿರೋದ್ರಿಂದ ಹ್ಞೂ ಸರ್, ಅದು ಬೇರೆ ಪ್ಲಾನ್ ಮಾಡ್ಬೋದು ಸರ್. ಅಗೇನ್ ವಿಸಿಟ್ ಮಾಡ್ತಾರೆ ಸರ್. ಅದಕ್ಕೆ ಬೇರೆ ಒಂದು ಟೀಮ್ ಬರ್ತದೆ ಸರ್.
ಅದೊಂದಾಯ್ತು ಸರ್. ಇದೊಂದು ಸ್ವಿಮ್ಮಿಂಗ್ ಪೂಲ್ದು ಪರ್ಮನೆಂಟ್ ಅದೊಂದಾಯ್ತು ಸರ್. ಅಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಸೆಲೆಕ್ಟ್ ಮಾಡ್ತೀರಿ? ಇಲ್ಲೇ ಸರ್, ಇಲ್ಲೇ ಶವಗಾರ ಪಕ್ಕ ಸರ್. ಉಳಿದಿದ್ದೆಲ್ಲ ಸಫಿಷಿಯೆಂಟ್ ಆಗುತ್ತೆ ಸರ್. ಇಲ್ಲಿ 15 by 80 ಮೀಟರ್ಸ್ ಇದೆ ಸರ್. ತುಂಬ ಚೆನ್ನಾಗಿ ಒಳ್ಳೆ ಪೂಲ್, ಇಂಟರ್ನ್ಯಾಷನಲ್ ಪೂಲ್ ಆಗುತ್ತೆ ಸರ್. ಮಾಡ್ಬೋದು ಸರ್. ಯಾವಾಗ ಶುರು ಮಾಡ್ತೀವಿ? ತಾವು ಹೇಳಿದ್ದೀವಿ ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿ ಟೆಂಡರ್ ಈಗ ಅಗ್ರಿಮೆಂಟ್ ಹಾಕ್ಬೇಕಾದ್ರೆ ಹೌದು, ಟೆಂಡರ್ ಫ್ಲೋಟ್ ಆಗಿದೆ. ಅದು ಯಾರು ಎಲ್ವನ್ ಹಾಕ್ತಾರೆ ಅಂತ ತಿಳ್ಕೊಂಡು ಅದು ಬೋರ್ವೆಲ್ ರಿಕ್ವೈರ್ಮೆಂಟ್ ಇದೆ ಸರ್. ಅದು ತಮ್ಮ ಸಭೆಯಲ್ಲಿ 13ನೇ ಆಗಿದೆ ಸರ್. ನಾಳೆ ಜಿಯಾಲಜಿಸ್ಟ್ ಅವು ಪಾಯಿಂಟ್ ಮಾಡಿ ಬರ್ತಾರೆ. 2-3 ಡೇಸಲ್ಲಿ ಅವು ಡ್ರಿಲ್ ಮಾಡ್ತೀವಿ ಸರ್ 5 ಬೋರ್ವೆಲ್ಸ್. ಅದೇ ಸರ್, ತಾವರೆಕೆರೆಯಲ್ಲಿ ನಾವು ಪುಟ್ಟ ಬೋರಿಂದ ಕೊಡ್ತಿದ್ವಿ ಸರ್. 2 ಮರಳು ಬೋರ್ ಮಾಡ್ಕೊಂಡು ಅದರಿಂದ ನೀರು ಕೊಡ್ತಾ ಇದ್ವಿ ಸರ್. ಅಲ್ಲಿ 6-7 ಬೋರ್ವೆಲ್ ಎಲ್ಲ ಡೆಡ್ ಆಗಿದೆ ಸರ್. ಅಲ್ಲಿ ಬರೀ 25-30 ಅಡಿ ಮಳೆಗೆ ಬಂದಿದೆಯಾ ಸರ್? ಮಳೆ ಅಂತ ಹೇಳ್ಕೊಳಕ್ ಬಂದಿಲ್ಲ ಸರ್. ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿಲ್ಲ ಸರ್. ಅದು ಬಿಟ್ಟು ನಾವು ಇವಾಗ ಮೊದಲು ಚೆನ್ನಾಗಿ ನೀರು ಹರಿಸ್ತಾ ಇರೋದ್ರಲ್ಲಿ ಫಸ್ಟ್ನೇ ಕೆರೆ ಅಜ್ಜನಹಳ್ಳಿ ಕೆರೆ ಇವಾಗ ಇನ್ನೊಂದು ಅರ್ಧ ಅಡಿ ಇದೆ ಸರ್ ತುಂಬಲಿಕ್ಕೆ. ಅರ್ಧ ಅಡಿ ಇದೆ. ಇನ್ನೊಂದು 5-6 ದಿವಸದಲ್ಲಿ ಅದು ತುಂಬ ಚಾನ್ಸಸ್ ಇದೆ ಸರ್. ಮತ್ತೆ ಭಟ್ರಾವತಿನಲ್ಲಿ ಎಸ್ಕೇಪ್ ಗೇಟಿಂದ ಆಲ್ರೆಡಿ ನಮಗೆ 700 MCFT ಡಿಸ್ಚಾರ್ಜ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದು 200 MCFT ಬಾಕಿ ಇದೆ ಸರ್. ಹಾಂ ಸರ್. ತಪ್ಪಿ ಅಮೌಂಟ್ ಯಾರು ಕೊಡ್ಬೋದು? ಅಲ್ಲ ಸರ್, ಅವ್ರು ಹೇಳೋದು ನಾನು ಒಬ್ರಿಗೆ ಹೇಳ್ಬೇಕು, ಹೌದು ಸರ್. ಅಷ್ಟೇ ಹೇಳೋದು ನೀನು. ಸರಿ ಅವತ್ತು ನಾನು ನೋಡ್ತೀನಿ. ಓಕೆ ಸರ್. ಡೇ ಟು ಡೇ ನಿಮಗೆ ಬೆಳಿಗ್ಗೆ ಮಲ್ಲಿದ್ದು ಒಂದೊಂದು woman expect ಮಾಡಿದ್ರೆ ಇದಾಗದೆ. ಸರಿ ಸರ್. It all depends on you. Okay. When you are going to your commitment, all the players commitment, ಸೂಪರಿಂಟೆಂಡಿಂಗ್ ನೀವೆಲ್ಲ ಬಂದು ಹೇಳಿರೋದು. ಹೌದು ಸರ್. ಇದು ನಿಮ್ಮ ಜವಾಬ್ದಾರಿ. ಸರಿ ಸರ್. 8 ದಿವಸ ಮಾಡ್ತೀವಿ ಸರ್. ಕಳ್ಳಂಬೆಳದು 15 ಡೇಸಲ್ಲಿ ಮಾಡ್ತೀವಿ ಸರ್. 15 days. ಹೌದು ಸರ್. ನೀರು ಕೊಡಬೇಕಾದ್ರೆ ಹೌದು ಸರ್. ಎಲ್ಲ ಹಳ್ಳಿಗಳು ಅದೇ ಸರ್, ಒಂದಷ್ಟು ಸ್ಟ್ರೆಚ್ ಕವರ್ ಆಗುತ್ತೆ ಸರ್. ಇನ್ನೊಂದು ಸ್ಟ್ರೆಚ್ಗೆ ಅಂಡರ್ಗ್ರೌಂಡ್ ಡ್ರಿಲ್ಲಿಂಗ್ ಇದೆ ಸರ್. ಅದಕ್ಕೆ ಹೊಸದ ಪ್ರಪೋಸಲ್ ಕಳಿಸಿ ಮಾಡಬೇಕಾಗುತ್ತೆ ಸರ್. ಅದೊಂದು ಸ್ವಲ್ಪ ಡಿಲೇ ಆಗುತ್ತೆ. ಮಾಡಲೇಬೇಕಾದ್ರೆ ಸರಿ ಸರ್. 24 ಹಳ್ಳಿ ಅದೇ ಆಗಸ್ಟ್ ಅಂತ್ಯಕ್ಕೆ ಅದು 18 ಇತ್ತು ಸರ್. ಮೊನ್ನೆ ರೀಸೆಂಟಾಗಿ 4 ಮಾಡಿ 22 ಆಗಿದೆ. ಪ್ರೊಜೆಕ್ಟೆಡ್ ಟಾರ್ಗೆಟ್ಸ್ ಈಗ ನೆಕ್ಸ್ಟ್ 1 or 2 months ಅಲ್ಲಿ ಏನು ಇಟ್ಕೊಂಡಿದ್ದೀರಿ? ಎಷ್ಟು ಹಳ್ಳಿಗಳು ಕವರ್ ಮಾಡೋ ಸಾಧ್ಯತೆಗಳು ಯಾವ ಥರ ಪ್ಲಾನ್ ಮಾಡಿದ್ದೀರಿ? ಸರ್, ಇವಾಗ ನಾವು ಇನ್ನು ನೆಕ್ಸ್ಟ್ 2 months ಅಲ್ಲಿ ನಾವು ಇನ್ನು 15-20 ಕಂಪ್ಲೀಟ್ ಮಾಡಿಸ್ತೀನಿ ಸರ್. ಅದ್ಬಿಟ್ಟು ಪ್ರಾರಂಭಿಸಬೇಕಾಗಿರೋ ಕೆಲವು ಕಾಮಗಾರಿಗಳಿದೆ ಸರ್. ಕೆಲವರು ಒಬ್ಬರೇ ಕಾಂಟ್ರಾಕ್ಟ್ಗಳು 4-5 ಹಾಕೊಂಡಿರೋರು ಕೆಲವು ಪೇಮೆಂಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸರ್. ಆ ಥರದ್ದು ಒಂದು 60 ಕೇಸ್ ಇದೆ ಸರ್. ಅವನು ಸ್ಟಾರ್ಟ್ ಮಾಡಿಸ್ತೀನಿ ಸರ್ ಇಮಿಡಿಯೇಟಲ್ಲಿ 1 or 2 ವೀಕಲ್ಲಿ. ಇವಾಗೆಲ್ಲ ಬಿಲ್ಸ್ ಪೇಮೆಂಟ್ ಹೋಗಿದೆ ಸರ್. ಅದು ಬಿಟ್ಟರೆ ಒಂದು 12 ಟೆಂಡರ್ಗಳನ್ನ ರದ್ದು ಮಾಡಿದ್ದೀವಿ ಸರ್. ಕೆಲಸ ಪ್ರಾರಂಭಿಸದೇ ಇದ್ದಂಥ ಕಾಂಟ್ರಾಕ್ಟ್ಗಳು. ಯಾವ ಟೆಂಡರ್ ಇದ್ದಾವೆ? ಎಲ್ಲ ಜನವರಿ ಸರ್. ತಮ್ಮ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆನೇ ಆಯಿತು ಆ ಟೆಂಡರ್. ಅದಾಗಿನೂ ಅವರು ರಿಪೀಟೆಡ್ ನೋಟಿಸ್ ಕೊಟ್ಟರು, ರೆಸ್ಪಾಂಡ್ ಮಾಡಿ ಸ್ಟಾರ್ಟ್ ಮಾಡಿರಲಿಲ್ಲ ಸರ್. ಒಂದು 2-3 ಕಾಂಟ್ರಾಕ್ಟ್ಗಳು ಅವನ್ನೆಲ್ಲ ರದ್ದು ಮಾಡಿ ಇವಾಗ ರೀಕಾಲ್ ಮಾಡಿ ಮುಟ್ಕೋಲ್ ಹಾಕೊಂಡಿದ್ರ? ಮುಟ್ಕೋಲ್ ಹಾಕೊಂಡಿದ್ದೀವಿ ಸರ್. ಅವ್ರು 5% FDR ಅಮೌಂಟು ಅದೆಲ್ಲ ಮುಟ್ಕೋಲ್ ಹಾಕೊಂಡಿದ್ದೀವಿ. ಅದು ಬಿಟ್ಟು ಬೇರೆ ಇನ್ನೇನು ಸಮಸ್ಯೆ? ಈಗ ಮೊನ್ನೆ ಬಿಲ್ಸ್ ಪೆಂಡಿಂಗ್ ಇರೋದೆಲ್ಲ ಪೇಮೆಂಟ್ ಆಗಿಲ್ಲ? ಹೌದು ಸರ್, ಪೇಮೆಂಟ್ ಆಗ್ತಾ ಇದೆ ಸರ್. ಇವಾಗ ಯಾವತ್ತು? ಇನ್ನು ಇವಾಗ ಜಡ್ಪಿಂದ ಕ್ಲಿಯರ್ ಆಗಿ ಡಿವಿಷನ್ ಆಫೀಸಿಗೆ ಬಂದಿದೆ ಸರ್. ಟ್ರೆಜರಿಗೆ ಹೋಗಿ ಪೇಮೆಂಟ್ ಆಗುತ್ತೆ ಸರ್. ತೊಂದರೆ ಏನಿಲ್ಲ? ತೊಂದರೆ ಏನಿಲ್ಲ ಸರ್. ಎಷ್ಟು ಪೇಮೆಂಟ್ ಆಗುತ್ತೆ? 5 ಕೋಟಿ ಚಿಲ್ಲರೆ. ಅದೇ ಸರ್, ಇವಾಗ 3 ಕೋಟಿದು ಪೇಮೆಂಟಿಗೆ ಬಂದಿದೆ ಸರ್. ಇನ್ನುಳಿದಿದ್ದು ಅದೇ ಸರ್, ಗೌರ್ಮೆಂಟ್ಗೆ ಹೋಗಿ ಬರ್ಬೇಕು ಸರ್ ಪ್ರತಿ ಸರಿ. ನನ್ನೊಂದು ಇಲ್ಲಿಂದ ಕಳಿಸಿದ್ದು ಬರೀ ಜಡ್ಪಿಗೆ ಹೋಗಿ ಬರಲ್ಲ ಸರ್. ಜಡ್ಪಿಯಿಂದ ಇವ್ರಿಗೆ ಪಿಕಪ್ ಆಗುತ್ತೆ ಸರ್, ಡೈರೆಕ್ಟ್ರಿಂದ ಮಿನಿಸ್ಟರ್ ಆಫೀಸ್ಗೆ ಹೋಗಿ ಮಿನಿಸ್ಟ್ರು ಓಕೆ ಅಂತ ಬರುತ್ತೆ. ಯಾವಂದ್ರೆ ಅದನ್ನೆಲ್ಲ ಮಾಡೋ ನೀರು ಸಿಗ್ತಾ ಇದೆ ಸರ್. ಎಲ್ಲಾದರೂ ಎಬವ್ 600 ಫೀಟ್ ಇದೆ. ಅದು ವಾಟರ್ ಕ್ವಾಲಿಟಿ ಚೆಕ್ ಮಾಡಿದ್ದೀರಾ? ಹೌದು ಸರ್, ವಾಟರ್ ಕ್ವಾಲಿಟಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ. ಅದು ಏನಂತ ಬಂದಿದೆ ರಿಪೋರ್ಟ್ಸ್? ಸರ್, ವಾಟರ್ ಕ್ವಾಲಿಟಿ ಸೇಫ್ ಇದೆ ಸರ್. ವಿತಿನ್ ಪರ್ಮಿಸಿಬಲ್ ಅಕ್ಸೆಪ್ಟಬಲ್ ಲಿಮಿಟ್ ಇದೆ ಸರ್. ಪರ್ಮಿಸಿಬಲ್ ಲಿಮಿಟ್ ಕ್ರಾಸ್ ಆಗಿದೆ ಕೆಲವು ಕಡೆ. ಅಕ್ಸೆಪ್ಟಬಲ್ ಪರ್ಮಿಸಬಲ್ ಅಂದ್ರೆ ಬೇರೆ ಬೇರೆ ಯಾಕೆ ಅರ್ಥ ಆಗುತ್ತೆ? ಹೌದು ಸರ್. ಕರೆಕ್ಟಾಗಿ ಹೇಳಿ ಯಾವ್ದಾರು ಬಂದಿರೋದು. ಮನುಷ್ಯನಿಗೆ ನಗತ್ತಾಗೋದು ಯಾವ್ದಪ್ಪ ಸರ್? ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ದಂಗೆ ಸರ್. ಅಕ್ಸೆಪ್ಟಬಲ್ ಲಿಮಿಟ್
ಪರ್ಮಿಸಿಬಲ್ ಲಿಮಿಟ್ ಅಕ್ಸೆಪ್ಟಬಲ್ ಲಿಮಿಟ್ ಎರಡು ಇರುತ್ತೆ ಸರ್. ಇವಾಗ ಫ್ಲೋರೈಡ್ ತಗೊಂಡ್ರೆ 1 ಮಿಲಿಗ್ರಾಮ್ ಪರ್ ಲಿಮಿಟ್ ಅಕ್ಸೆಪ್ಟಬಲ್ ಲಿಮಿಟ್, ಬಟ್ 1.5 ವರೆಗೂ ಹೋದ್ರೂ ಅದು ಪರ್ಮಿಸಿಬಲ್ ಅಂತ ಹೇಳುತ್ತೆ ಸರ್ WHO ಗೈಡ್ಲೈನ್. ಈ ಪರ್ಮಿಷನ್ ಅಲ್ಲ, ಏನು ಅಕ್ಸೆಪ್ಟಬಲ್ ಅಂತ ಅಷ್ಟು ಮಾತ್ರ. ಓಕೆ .1 ಅಂದ್ರೆ .1ಗೆ ಯಾರು ಇನ್ನಿದ್ದಕ್ಕೆ ಏನು ಮಾಡ್ತೀವಿ? ಸಪೋಸ್ ಬೇಸಿಗೆ ಇನ್ನು ಹಾಳಾಗೋಯ್ತು, ಅವಾಗ ಏನು ಮಾಡ್ತೀವಿ? ಅದೇ ಸರ್, ಅಂತ ಗ್ರಾಮಗಳಲ್ಲಿ ಆರೋ ಪ್ಲಾಂಟ್ಗಳನ್ನೇ ಬಳಸಕ್ಕೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಪ್ರೋಗ್ರಾಮ್ ಇದೆ ಟೋಟಲ್ ಫ್ರೀ, ತುರ್ತಿನಲ್ಲಿ ದಾರಿ ಬಿಟ್ಟಿದ್ದಾರೆ, ಏನು ಅದೇ ಸರ್. ಅದೇ ನಾನು ಮನೆ ನೋಡಿದೆ, ನಾನು ಕೂತು ಓದಿದೆ. ನಾನು ನಿಮ್ಮ ಈ ಯೋಜನೆಯ JJM ಯೋಜನೆ ಇದೆ ಅಂತಂದ್ರೆ ಫ್ಲೋರೈಡ್ ಮುಕ್ತವಾಗಿರ್ತಕ್ಕಂಥ ಸರ್ಫೇಸ್ ವಾಟರ್ ಅಂತ ಇರೋದು. ಮತ್ತೆ ಸರ್ಫೇಸ್ ವಾಟರ್ ಕೊಡ್ತಿದ್ದೀವಿ. ಸರ್ಫೇಸ್ ವಾಟರ್ ಸರ್ಫೇಸ್ ವಾಟರ್ 150, 200, 250, 300 ಕ್ಲೋಸ್. ಅದ್ರ ಮೇಲೆಲ್ಲ ಯಾವುದು ಸರ್ಫೇಸ್ ವಾಟರ್ ಅಲ್ಲ ಸರ್. ಅದೇ ಈಗ ಇನ್ನೇನು ತಿಳ್ಕೊಂಡು ಈಗ ಗೌರ್ಮೆಂಟ್ ಇಂಪ್ರೆಸ್ ಮಾಡ್ಬೇಕಾಗಿರೋದು. ಈಗ ನಾವು ಎತ್ತಿನೋಡಿ ಏನು ಮಾಡ್ತಾ ಇದ್ದೀವಿ, ನಿಂದೆ ಅದಂತ ಹೊರಗೆ ಕೊಡು. ನಾವು ಇಲ್ಲಿವರೆಗೆ 22 ಅಡಿ ನಾವು ತಗೊಂಡಿದ್ದೀವಿ. ಅದು ತಗೊಂಡಿರೋದು ಕೂಡ ಪರ್ಮಿಸಿಬಲ್ ಲಿಮಿಟ್ ಅಲ್ಲಿ ಇಲ್ಲ. ಅದೆಲ್ಲ ಕ್ವಾಲಿಟಿ ತಪ್ಪಿದೆ. ಆ ಕಾರಣಕ್ಕೋಸ್ಕರ ನಮಗೆ ಕೆರೆಗಳಿಗೆ ನೀರು ಕೊಡಿ ಅಂತ ಒಂದು ರಿಪೋರ್ಟ್ ಕೊಡ್ತೀಯ ನೀನು? ನೀನು ನಿಮ್ಮ ಇಂಜಿನಿಯರು ಚೀಫ್ ಇಂಜಿನಿಯರ್ ಸೇರ್ಕೊಡ್ತೀರಾ? ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಎತ್ತಿನೊಳಗೆ ಮೀಟಿಂಗ್ ಇನ್ನೊಂದು ನಾವು ಇನ್ನೊಂದು ವಾರದಲ್ಲಿ ಮಾಡ್ತೀವಿ. ಅಷ್ಟೊಳಗೆ ರಿಪೋರ್ಟ್ ಕೊಡ್ತೀವಿ. ಸರಿ. ಯಾಕೆಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದ ತಾಲೂಕ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಾವು ಇನ್ನೂ ಕೂತ್ಕೊಂಡು ಯೋಚನೆ ಮಾಡೋಕ್ಕಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಈ ಕಾಲಕ್ಕೆ. ನೀವು ಸರ್ಫೇಸ್ ವಾಟರ್ ಅಂತ ಇದ್ದರೆ ಯೋಜನೆ ಯೂಸ್ಲೆಸ್ ಆಗುತ್ತೆ, ಪ್ರಯತ್ನ ಆಗಲ್ಲ. ಅದಕ್ಕೆ ಕೆರೆಗಳನ್ನೇ ಆಧರಿಸಿ ನೀರು ಕೊಡಬೇಕು ಅಂತ ನೀರು ಒಂದು 5 ಕೆರೆಗಳಿಗೆ PSR ಮಾಡೋಕ್ಕೆ 5 ಕೆರೆನ ಸಾಕಾಗದೆ ಜಾಸ್ತಿ ಮಾಡಲೇಬೇಕಾಗುತ್ತೆ. 5 ಕೆರೆಗೆ 12 ಸಾವಿರ ರೂಪಾಯಿ. ಅವು ಒಂದು ಕಾಮಗಾರಿ ಭೌತಿಕವಾಗಿ ಮುಗಿದಿದೆ, 4 ಪ್ರಗತಿಯಿದೆ ಸರ್. ಈಗ ಪೇಜ್ ಎಷ್ಟು ಲಕ್ಷ ಸರ್? 58 ಸರ್. 50. CMJS 30-50 CMJS ಯೋಜನೆ ಸರ್. 16 ಕಾಮಗಾರಿಗಳು 67.32 ಲಕ್ಷ ಸರ್. 9 ಕಾಮಗಾರಿಗಳು ಭೌತಿಕವಾಗಿ ಮುಗಿದಿವೆ, 7 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಸರ್. ನೆಕ್ಸ್ಟ್ 24-25 ಸಾಲ ಪಂಚಾಯತ್ ಅನಿರ್ಬಂಧಿತ ಅನುದಾನ 35 ಕಾಮಗಾರಿಗಳು ಸರ್. 56.496 ಅಮೌಂಟ್ ಸರ್. ಅವು ಆಡಳಿತಾತ್ಮಕ ಮಂಜೂರಾತಿಗಾಗಿ ಜಿಲ್ಲಾ ಪಂಚಾಯತ್ ಕಳಿಸಿದ್ದು ಸರ್. ಇನ್ನು ಅನುಮೋದನೆ ಆಗಬೇಕು ಸರ್. 24-25 ಸಾಲ ವಲಯ ಯೋಜನಾ ಕಾರ್ಯಕ್ರಮ ಕ್ರಿಯಾ ಯೋಜನೆ ಲೀಡ್ ಡಾಕ್ಯುಮೆಂಟ್ ಸರ್. 55 ಕಾಮಗಾರಿಗಳು ಸರ್. ಅಮೌಂಟ್ ಬಂದು 99.06. ಎಲ್ಲನೂ ಆಡಳಿತಾತ್ಮಕ ಮಂಜೂರಾತಿ ಕಳಿಸಿದ್ವಿ ಸರ್. ಬರಬೇಕು ಸರ್. ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಯಾವ ಸ್ಟಾರ್ಟ್ ಆಗಿಲ್ಲ? ಅಲ್ಲ, ಇವು ಸ್ಟಾರ್ಟ್ ಆಗಿಲ್ಲ ಸರ್. ಇದು ಎಲ್ಲ 24 ಇದ್ದಾರೆ. ಹೌದು ಸರ್, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಹೋಗಿದೆ ಸರ್. ಬಂದ ತಕ್ಷಣ ಸ್ಟಾರ್ಟ್ ಮಾಡಿ. ಯಾವ ಗೊತ್ತು ಹೋಗ್ತೀವಲ್ಲ, ವಾರ 15 ದಿವಸದಲ್ಲೆಲ್ಲ ಬರ್ತದೆ ಸರ್. ಎಲ್ಲ ಕಳಿಸಿದೆ ಸರ್. ಎಲ್ಲದೂ ಟ್ರೆಂಡ್ ಆಗ್ಬೇಕು. ಇಲ್ಲ ಸರ್, ಇದೆಲ್ಲ ಫೀಸ್ ವರ್ಕ್ ಬರ್ತದೆ ಸರ್. ಲಿಂಕ್ ಡಾಕ್ಯುಮೆಂಟ್ ಮಾಡಿ. ಪ್ರಗತಿ ಇದೆ ಸರ್. ಸೊ ಫಸ್ಟ್ 24-25 ಸರ್ ಸಣ್ಣ ನೀರು ಕೆರೆಗಳು 5 ವರ್ಕ್ ಇದಾವೆ ಸರ್. ಅದು ಅಮೌಂಟ್ 10.12 ಸರ್ ಎಸ್ಟಿಮೇಟ್ ಕಾಸ್ಟು. ಭೌತಿಕ 1 ಮುಗಿದಿದೆ ಸರ್. 4 ಪ್ರಗತಿ ಇದೆ ಸರ್. ಎಸ್ಟಿಮೇಟ್ 3 ವರ್ಷ, ಟೋಟಲ್ 7 ವರ್ಷ ಇದೆ ಸರ್. PMS 4 ವರ್ಷದಲ್ಲಿ 2 ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 95% ಕಂಪ್ಲೀಟ್ ಆಗಿದೆ ಸರ್. ಒಂದು ಪ್ರಗತಿಯಲ್ಲಿದೆ ಸರ್. ಈ 31 ಲಕ್ಷಕ್ಕೆ ನಿಮ್ಗೊಂದು ಇಲಾಖೆ ಈಗ ಹೊಸ ಪ್ರೋಗ್ರಾಮ್ ಬರ್ತಾ ಇದೆ ಸರ್. ಬರ್ತಾ ಇದೆ. ಪ್ರಗತಿ ಪಥ ಅಂತ ಹೇಳಿ, ಈಗ ಪ್ರಗತಿ ಪಥ ಅಂತ ಹೇಳಿ ಹೊಸ ಯೋಜನೆ ಘೋಷಣೆ ಆಗಿದೆ ಸರ್. ಯಾವುದು ಪ್ರಗತಿ ಪಥ ಅಂತ. ಪ್ರಗತಿ ಪದ ಅಂತ ಇನ್ನು ಇಷ್ಟೇ ADB ಪ್ರಾಜೆಕ್ಟ್ ಅಂತ ಹೇಳಿ. ಯಾವ ಇದು ನಾನೇ ತಗೊಂಡ್ಬಂದಿದ್ದು. ಈಗ ಅದು ಕೊಟ್ಟಂಗೆ ಅವಾಗ ಕೆಲಸ ಇತ್ತು, ಈಗ ಕೆಲಸ ಇಲ್ಲ, ಏನಿಲ್ಲ ಸರ್. ಅದರಲ್ಲಿ 25 ವರ್ಕು ಪ್ರೋಗ್ರೆಸ್ ಇದೆ, 13 ವರ್ಕು ಸ್ಟಾರ್ಟ್ ಮಾಡಬೇಕು ಸರ್. ಟೆಂಡರ್ ಪ್ರೊಸೆಸ್ ಇದೆ. ಪೇಜ್ ಹೇಳಿ. 63.
ಹೇಳಿ. ಅದೇ ಸರ್ 55 ಹೋಗ್ತಿದೆ ಸರ್ ಟೋಟಲ್ಲು. ಇದು ಮುಂದುವರೆದ ಮತ್ತೆ ಹೊಸ ಕಾಮಗಾರಿ ಎಲ್ಲ ಸೇರಿಸಿ 55 ಲಾಸ್ಟ್ ಕಾಲಮ್ ಹೌದು ಹೇಳಿದ್ರಲ್ಲ, ಅದರಲ್ಲಿ 25 ಪ್ರೋಗ್ರೆಸ್ ಇದೆ ಸರ್. ಇನ್ನು ಅಲ್ಲ ನೀವು 55 ಈ ವರ್ಷದ ಸೇರಿ 121 ಸರ್. ಈ ವರ್ಷದ ಸೇರಿ ಅಲ್ಲೇ ಇದೆ ಅದರಲ್ಲಿ ಇಷ್ಟು ಇದೆ ಸರ್. ಈ 121 ನಾವು 54 ಕೋರ್ಸ್ಗೆ ಬಿಲ್ ಕೊಟ್ಟಿದ್ದೀವಿ ಸರ್, ಪೇಮೆಂಟ್ ಆಗಿಲ್ಲ. ಇನ್ನು 65 ಕೋಟಿಯಷ್ಟು ವರ್ಕ್ಸ್ ಇದೆ ಪೆಂಡಿಂಗ್. ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ನಾವು ಇದೆಲ್ಲ. ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು ಹೇಳೋಣ. ಪೇಮೆಂಟ್ ಪೇಮೆಂಟ್ ಅದಕ್ಕೆ ಈಗ ನೀವೇನೋ ಪ್ರತಿಯೊಂದು ಕೆಲಸಗಳು ಸಬ್ಮಿಟ್ ಆದಾಗೆ ಅಂತಾನೆ ನಾವು ಕೂತ್ಕೊಂಡು ಬಿಡುಗಡೆ ಮಾಡಿಸ್ಬೇಕು. ಇದು ಬಿಡುಗಡೆ ಆಗಲ್ಲ. ನಾವು ಏನೋ ಟ್ರೈ ಮಾಡ್ತೀವಿ. ಇದು ಸೆಕೆಂಡ್ ಕಾಲ್ ಆಯ್ತು ಇವರು ನಮ್ದು ಆಗಿದ್ರು ಸೆಕೆಂಡ್ ಕಾಲ್ ಆಗಿದ್ದರಿಂದ ಏನಾಯ್ತು ಈಗ ಕಟ್ಲಾಡಿ ತಂದ್ರೆ ಅದು ಈಗ ಟಾರ್ ಹಾಕ್ಬೇಕು ಸರ್. ಈ ಸಲ ರೆಡಿ ಇದೆ. ಆ್ಯಕ್ಚುಲಿ ಇವತ್ತು ಶುರು ಮಾಡಬೇಕು ಅಂದರೆ ನಿನ್ನೆ ಮಳೆ ಬಂತು ನಾಳೆ ನಾಳೆ ಶುರು ಮಾಡ್ತೀವಿ. ಎಲ್ಲರೂ ಶುರು ಮಾಡೋಣ. ದೊಡ್ಡ ಬರುತ್ತೆ. ದೊಡ್ಡ ಟ್ರೈನ್ ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 3-4 ವರ್ಷ ತಮ್ಮದು ಇದಾದಮೇಲೆ CC ರೋಡ್ಸ್ ಸರ್ ಹೋಗಿ ಬಂದ್ಬೇಡ. ಹಾಂ ಸರಿ ಬಿಡಿ. CRIF ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಇವ್ರು ಕೇಳಿದ್ರು ಕೊಡ್ತಾರೆ, ಬಿ ಸೋಮಣ್ಣ ಸಾಹೇಬ್ ಕೇಳಿದ್ರು ಅಂತ. ಅದಕ್ಕೊಂದು 60 ಕೋಟಿ ಕೊಟ್ಟಿದ್ದೀವಿ ಸರ್, ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಸರ್. ನಮ್ಮದು ಅಪೆಂಡಿಕ್ಸ್ ಕೊಟ್ಟಿದ್ದೀವಿ ಸರ್, 30 ಕೋಟಿ ಕೊಟ್ಟಿದ್ದೀವಿ. ಅದಿನ್ನು ನೆಕ್ಸ್ಟ್ ವೀಕಲ್ಲಿ ನಾವು ಫೈನಲ್ ಆಗುತ್ತೆ. ಸರ್ ಶಿರಾ ಬರ್ಗೂರು ರೋಡ್ ಸರ್, ಶಿರಾ ಬರ್ಗೂರು ರೋಡ್ ತುಂಬ ಕಿತ್ತೋಗ್ಬಿಟ್ಟಿದೆ ಸರ್. ಶಿರಾ ಬರ್ಗೂರು ರೋಡು ಅದೇ ಸಿರಬರ್ಗೂರು ಇದೆ. ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಸರ್. ಅದು ಅವಾಗ ಅದು 4 ಇಯರ್ಸ್ ಬ್ಯಾಕ್ ಮಾಡಿದ್ರು ಸರ್. BM ಹಾಕಿ ಒಳ್ಳೆ ಟಾರ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದು 1.5 ಕಿಲೋಮೀಟ್ರ್ ಅದು ಫುಲ್ ಹೋಗ್ಬಿಟ್ಟಿದೆ. ಯಾವುದು ಶಿರಾ ಬರ್ಗೂರು ಅಮರಾಪುರ ಸರ್, ಮೈನ್ ರೋಡ್. ಈಗ ಅದಕ್ಕೆ ಟೋಟಲಿ ನಾವು ಕೊಟ್ಟರೆ ದುಡ್ಡು ಎಷ್ಟು ಗೊತ್ತಾ? ಎಷ್ಟು 50 ಕೋಟಿನಾ? ಒಂದು ಪ್ಯಾಕೇಜ್ ಸರ್. ಆ ರೋಡ್ 17 ಕೋಟಿ 18 ಕೋಟಿ ಬಿಟ್ಟಿದೆ ಸರ್. ಅಲ್ಲಪ್ಪ 25 ಕೋಟಿ ಅಲ್ಲಲ್ಲ ಅವ್ರು ಕೇಳ್ತಾರೆ ಇದು ಸರ್. ಮೇನ್ ರೋಡ್ ಸರ್ ಇದು, ಶಿರಾ ಟು ಅಮರಾಪುರ ಬರ್ಗೂರು. ಮದ್ದೂರು ಬರ್ತದೆ ಸರ್. ಮದ್ಲೂರ್ದಲ್ಲ ಅಮರಾಪುರ ಕೇಳ್ತಾ ಇರ್ತೀವಿ ಸರ್, ಮದ್ಲೂರ್ದಲ್ಲ ಸರ್, ಇಲ್ಲಿ ಶಿರಾ ಬರ್ಗೂರು. ಅಮರಾಪುರ. ಶಿರಾ ಬರ್ಗೂರು ಸೈಡ್. ಸಿರಾ ಅಮರಾಪುರ ಅನ್ನಪ್ಪ. ಹಾಂ, ಶಿರಾ ಅಮರಾಪುರ ಸರ್. ಸಿರಾ ಅಮರಾಪುರ ರೋಡಿಗೆ ನಾವು ಕೊಟ್ಟಿರೋದು ಎಷ್ಟಪ್ಪ? 29 ಕೋಟಿ ನಾವು ಕೊಟ್ಟಿದ್ದೀವಿ ಸರ್. 25 6 ಅದು ಸೇರಿದ್ರೆ 35 ಕೋಟಿ ಆಗುತ್ತೆ. 35 ಕೋಟಿ ಕೊಟ್ಟಿದ್ದೀವಿ. ಕೆಲಸ ಶುರುವಾಗಿಲ್ಲ, ಅದೇ ಗೊತ್ತಿರೋದು. ಮೊನ್ನೆ ಅಲ್ಲಿ ಬರ್ಗೂರು ಕ್ಲಾಸಲ್ಲಿ ಒಬ್ಬ ಬೈಕ್ ಅವನು ಫಲ್ಟಿ ಆಗಿಬಿಟ್ಟು ಬೇಲಿ ಒಳಗೆ ಬಿದ್ದುಬಿಟ್ಟಿದೆ ಸರ್, ಹಳ್ಳಕ್ಕೆ ತಪ್ಸಕ್ಕೆ ಹೋಗಿ. ಮೊನ್ನೆ 3 ಡೇಸ್ ಆಗಿದೆ. ಶಿವಮೊಗ್ಗದನಂತೆ ಯಾರೋ. ಈಗ ಮ್ಯಾಚ್ ವರ್ಕ್ ಶುರು ಸರ್, ಮೇಂಟೆನೆನ್ಸ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ನಮ್ಗೆ ಸಾಕು ಹೇಳಿ ಮಾಡ್ತಾರೆ. ಜಂಗಲ್ ತೆಗಿತಾರೆ ಸರ್ ರೋಡಲ್ಲಿ. ಈಗ ಏನಪ್ಪ ಜನಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಇಲ್ಲ ಸರ್, ನಾವು ಹುಡ್ಕೊಂಡು ಮಾಡ್ತೀವಿ. ಆಮೇಲೆ ಇವನೇನು ಮಾಡಿದ ಕಳ್ಳ ಅವರು ಇವನು ಶೇಖರ್ ಅದೇ ಸರ್, 1 ಕಿಲೋಮೀಟ್ರ್ ಮಾಡಬೇಕು ಅನ್ನೋ, ಅದೇ ರೀಡು ಮಾಡಬೇಕು ಅನ್ನೋ. ಏನು ಪ್ರೋಗ್ರೆಸ್ ಇಲ್ಲ ಅವರು. ಅದು CPO ಚೇಂಜ್ ಆಗಿದೆ ಸರ್. ಅವರೇ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಕರೆದು ಅಲ್ಲೇ ಹೇಳ್ಬೇಕು ಸರ್. ಅವರು ನಮ್ಮ ಕಂಟ್ರೋಲ್ ಸಿಗಲ್ಲ ಸರ್. SLDP ಅವರೇ ಅಲ್ಲೇ ಅಗ್ರಿಮೆಂಟ್ ಆಗಿ ಎಲ್ಲ ಆಗೋದ್ರಿಂದ ನಾವು ಎಷ್ಟು ನೋಟಿಸ್ ಕೊಟ್ಟರು ಅಲ್ಲೇ ಬಿಲ್ ಸರ್ ಇದು ಮಾಡಿದೆ ಅವರು. ಬಿಲ್ ನಮ್ಮಿಂದ ತಗೊತಾರೆ ಸರ್. ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಮನೆ ಮಾಡಿರೋದಿಲ್ಲ. ಈಗ ನಾವು ಅದನ್ನ ಈಗ ಮುಂದಿರೋ ಬೆಟ್ಟ ಅಂತ ತಗೊಂಡು ಬಸವ ಕಡೆಗೆ ಈಗ ರೋಡ್ ಎಲ್ಲ ಕ್ಲಿಯರ್ ಆಯ್ತಾ? ಚಾನಲ್ ಎಲ್ಲ ಕ್ಲಿಯರ್ ಆಯ್ತಲ್ಲ? ಅಪ್ ಟು ಮೊದಲವರೆಗೂ ಕ್ಲಿಯರ್ ಆಗಿದೆ. ಈಗ ನೀರು ಹೋಗಕ್ಕೆ ತೊಂದರೆ ಇಲ್ಲ. ದೊಡ್ಡ ಬಿಡುತ್ತಾಗ ಏನೋ ಪ್ರಾಬ್ಲಮ್ ಇದೆಯಲ್ಲ? ಅಲ್ಲಿ ಗೇಟ್ ಇಲ್ಲ ಸರ್, ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ. ದೊಡ್ಡ ಬಿಡುತ್ತೆ. ಈಗ ಅದಕ್ಕೆ ಹೆಂಗ್ ಮಾಡ್ತೀವಿ? ದೊಡ್ಡ ಬಿಡುತ್ತೆ ನೀರು ತುಂಬಿ ಆಮೇಲೆ ಮಾಗೋರ್ಗೆ ಹೋಗೋದು ಅಂತಂದ್ರೆ ಕಷ್ಟ ಆಗ್ತದೆ, ಲೇಟ್ ಆಗುತ್ತೆ. ಈಗ ಕೆನಾಲೇ ಹೋಗ್ಬೇಕು. ಈಗ ಹೆಂಗೆ ಯಾವ ರೀತಿ ಅಪ್ಡೇಟ್ ಮಾಡ್ತೀವಿ? ಮನುಷ್ಯರಾಗಿ ಯಾಕೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಕ್ಲೋಸ್ ಮಾಡ್ಕೊಂಡ್ರೆ ರೀಚ್ ಮಾಡ್ಬೋದು. ಕ್ಲೋಸ್ ಮಾಡ್ಸೋದು ದೊಡ್ಡದಲ್ಲ ಸರ್. ಕ್ಲೋಸ್ ಮಾಡಿಸಿ ನಾವು ಬಂದ ತಕ್ಷಣ ರೈತರು ಓಪನ್ ಮಾಡ್ಕೊಂಡ್ರೆ ಇದು ಯಾವ ಪೊಲೀಸ್ ಡಾಟಾ ಅವ್ರು ಮಾಡ್ಬೋದು. ಪೊಲೀಸ್ ಡಾಟಾ ಅವ್ರು ಮಾಡ್ಬೋದು. ಹಾಂ ಸರ್, ಯಾರು ಬೇರೆ ಮಾಡಕ್ ಹೋಗೋಣ. ಅದೇ ಸರ್.